ಇದುವರೆಗೆ ಏನ್ ಮಾಡಿದೆ ನಾವು ದಶಮಾಂಶ ಅಂದ್ರೆ ಏನು, ದಶಮಾಂಶದ ಸಂಖ್ಯೆಗಳನ್ನ ಭಿನ್ನ ರಾಶಿಗೆ ಯಾವ ರೀತಿ ಬದಲಾಯಿಸೋದು, ಭಿನ್ನ ರಾಶಿಯ ಸಂಖ್ಯೆಗಳನ್ನ ದಶಮಾಂಶಕ್ಕ ಯಾವ ರೀತಿ ಬದಲಾಯಿಸೋದು ಅಂತ ಹೇಳಿ ಗೊತ್ತಾಯ್ತು. ಹಾಗಾದ್ರ ಇನ್ನೇನ್ ಮಾಡೋಣ ಅಂತಂದ್ರ ದಶಮಾಂಶದ ಮೇಲಿನ 4 ಗಣಿತದ ಕ್ರಿಯೆಗಳ ಬಗ್ಗೆ ಒಂದೊಂದಾಗಿ ಯಾವ ರೀತಿ ಕಲಿಯೋದು ಅಥವಾ ಯಾವ ರೀತಿ ತಿಳ್ಕೋದು ಅಂತ ಹೇಳಿ ನೋಡ್ತಾ ಹೋಗೋಣ. ಅದ್ರೊಳಗ ಗಣಿತದ 4 ಗಣಿತದ ಕ್ರಿಯೆಗಳಂತಂದ್ರೆ ಯಾವ್ಯಾವು? ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಅಂತ ಹೇಗೆ ಕರಿತೀವಿ. ಹಾಗಾದ್ರೆ ನಾವು ಮೊದಲೇದು ಯಾವುದು? ಸಂಕಲನ. ಹಾಗಾದ್ರೆ ದಶಮಾಂಶಗಳ ಸಂಕಲನವನ್ನ ನಾವೇನ್ ಮಾಡೋದು? ಮೊದಲೇದಾಗಿ ತಿಳ್ಕೊತಾ ಹೋಗೋಣಂತ. ನೋಡ್ರಿ, ದಶಮಾಂಶ ಅಂಕಿಗಳನ್ನ ಆಯಾ ಸ್ಥಾನದಲ್ಲಿ ಬರೆದು ಸಂಕಲನ ಮಾಡಬೇಕು. ಉತ್ತರದಲ್ಲಿಯೂ ಬಿಂದುವನ್ನ ಅದೇ ಸ್ಥಾನದಲ್ಲಿ ಏನ್ ಮಾಡ್ಬೇಕಾಗುತ್ತ? ನೀಡಬೇಕು ಅಂತ ಹೇಗೆ ಹೇಳ್ಯಾರ. ಅಂದ್ರ ಇಷ್ಟೇ ಸಿಂಪಲ್. ಏನು, ದಶಮಾಂಶದ ಸಂಖ್ಯೆಗಳನ್ನ ಏನರ ಕೂಡಿಸ್ಬೇಕಾಗಿತ್ತಂದ್ರ, ಈ ರೀತಿ ಸಂಖ್ಯೆಗಳಿದ್ವು ಅಂತಂದ್ರ ಅವಾಗ ಯಾವ ರೀತಿ ಮಾಡ್ಬೇಕಂದ್ರ ದಶಮಾಂಶದ ಅಂಕಿಗಳನ್ನ ಅವ್ ಯಾವ್ಯಾವ ಸ್ಥಾನ ಇರ್ತದ, ದಶಮಾಂಶದ ಸ್ಥಾನದಲ್ಲಿರುವ ಸಂಖ್ಯೆಗಳನ್ನ ಅವ್ ಯಾವ್ಯಾವ ಸ್ಥಾನಗಳಿರ್ತಾವಲ್ಲ ಅದೇ ಸ್ಥಾನದೊಳಗ ಇರುವಂತೆ ಎರಡು ಕೊಟ್ಟಂತ ಸಂಖ್ಯೆಗಳನ್ನು ಬರ್ಕೊಂಡು ಅವುಗಳನ್ನ ಸಾಮಾನ್ಯ ಭಾಗಾಕಾರದ ಸಂಕಲನದಂತೆ ಮಾಡಿ ಆ ನಂತರ ಉತ್ತರ ಏನ್ ಬರ್ತೈತಲ್ಲ ಅದ್ರೊಳಗುನು ಕೊಟ್ಟಂತ ದತ್ತಾಂಶಗಳಲ್ಲಿ ಎಷ್ಟು ಸ್ಥಾನಗಳನ್ನ ಬಿಟ್ಟಕ್ಕೆ ಬಿಂದುವನ್ನು ಕೊಟ್ಟಿರ್ತಾರಲ್ಲ ಅಷ್ಟೇ ಸ್ಥಾನಗಳನ್ನ ಬಿಟ್ಟು ಬಿಂದುವನ್ನ ಕೊಡ್ಬೇಕು ಅನ್ನೋದ ಏನಾಗೈತೆ ನಮಗ ದಶಮಾಂಶದ ಸಂಕಲನದ ನಿಯಮ ಆಗೈತೆ. ಇದು ಹೆಂಗಂತೆಗೆ ಒಂದು ಎಕ್ಸಾಂಪಲ್ ಬಿಡಿಸಿದಾಗ ನಿಮ್ಗೆ ಏನಾಗುತ್ತೆ, ಇನ್ನೊಂದಿಷ್ಟು ಸುಲಭ ಆಗುತ್ತೆ. ನೋಡ್ರಿ, ಇಲ್ಲೊಂದು ಎಕ್ಸಾಂಪಲ್ ನ ತಗೊಳ್ಳಿ. ಮೊದಲೇ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರ 5.21 ಐತಿ. ಅದನ್ನ 61.35ಕ್ಕ ಕೂಡಿಸ್ಕೋಬೇಕು ನಾವು. ನೋಡ್ರಿ ಎಷ್ಟೈತಿ? 5.21 ಐತಿ. ಇದಕ್ಕೆ ಎಷ್ಟನ್ನು ಕೂಡಿಸ್ಬೇಕಾಗೈತಿ ನಾವು? 61.35. ದಶಮಾಂಶದ ಸ್ಥಾನಗಳನ್ನು ಹೊಂದಿಸ್ಬೇಕು. ದಶಮಾಂಶ ಸ್ಥಾನ ಇಲ್ಲಿ ಐತಿ, ಎರಡನೇದ್ದು ಬಿಂದುವನ್ನ ಇಲ್ಲಿಗೆ ಕೊಡ್ಬೇಕಾಗತ್ತೆ. ಅದರ ನಂತರ ಎಷ್ಟದಾವ ಸಂಖ್ಯೆ ಇದೆ? ಎರಡನೇದ್ರೊಳಗ 35 ಐತಿ, ಈ ಕಡೆ ಎಷ್ಟೈತಿ? 61 ಐತಿ. ಇಲ್ಲಿ ಏನು ಇಲ್ಲ ಅಂದ್ರೆ ಏನಿರ್ತೈತಿ? 0 ಇರ್ತೈತಿ. ಈ ರೀತಿ ಕೂಡಿಸ್ಕೊಂಡ್ಬಿಡ್ತಪ್ಪ. ಇದನ್ನ ಕೂಡಿಸ್ಕೊಂಡ ನಮ್ಗೆ ಏನು ಸಿಗ್ತೈತಿ? ಪ್ರಶ್ನೆಗೆ ಉತ್ತರ ಎಷ್ಟಂತ ಹೇಗೆ ಸಿಗ್ತೈತಿ. ನೋಡ್ರಿ, 1ರಾಗ 5 ಕೂಡಿಸಿದ್ರೆ ಎಷ್ಟು? 6. ಹೌದಾ? 2ರಾಗ 3 ಕೂಡಿಸಿದ್ರೆ ಎಷ್ಟು? 5. 5ರಾಗ 1 ಕೂಡಿಸಿದ್ರ 6. 0ದೊಳಗ 6 ಕೂಡಿಸಿದ್ರ 6. ನೋಡ್ರಿ, ಕೊಟ್ಟಂತ ದತ್ತಾಂಶಗಳಲ್ಲಿ ಎಷ್ಟು ಸ್ಥಾನಗಳನ್ನ ಬಲಭಾಗದಿಂದ ಎಷ್ಟು ಸ್ಥಾನಗಳನ್ನ ಬಿಟ್ಟಿಗೆ ಬಿಂದುವನ್ನು ಕೊಟ್ರ? 1, 2 ಸ್ಥಾನ. ಹೌದಾ? ನಾವು ಉತ್ತರದೊಳಗೂ ಏನ್ ಮಾಡೋಣ? ಈಗ 2 ಸ್ಥಾನಗಳನ್ನ ಬಿಟ್ಟಿಗೆ ಬಿಂದುವನ್ನು ಕೊಡೋಣ. ಇವೆರಡು ಕೂಡಿಸಿದಾಗ ಎಷ್ಟು ಸಿಗುತ್ತೆ ನಮ್ಗ? 66.56 ಅಂತ ಹೇಗೆ ಕರಿತೀವಿ. ನೋಡ್ರಿ, ನಮ್ ನಿಯಮನು ಅದು ಹೇಳ್ತಲ್ಲ, ದಶಮಾಂಶದ ಅಂಕಿಗಳನ್ನ ಆಯಾ ಸ್ಥಾನದಲ್ಲಿ ಬರೆದು ಏನ್ ಮಾಡ್ಬೇಕು? ನಾವು ಕೂಡಿಸ್ಬೇಕು. ಆಯಾ ಸ್ಥಾನದಲ್ಲಿ ಬಿಟ್ಟಿಗೆ ಕೂಡಿಸಿದೆ. ಉತ್ತರದೊಳಗು ಏನ್ ಮಾಡ್ಬೇಕು? ನಾವು ಬಿಂದುವನ್ನ ಏನ್ ಮಾಡ್ಬೇಕು? ಅದೇ ಸ್ಥಾನದೊಳಗ ಕೊಡ್ಬೇಕು ಅಂತ ಹೇಗೆ ಐತಿ ನಮ್ಗೆ. ಹೌದಾ? ಹಾಗಾದ್ರ ಅದ ಆನ್ಸರ್ ಎಷ್ಟು ಬಂತು? 66.56 ಅಂತ ಹೇಗೆ ಕರಿತೀವಿ. ಈ ಎರಡನೇ ಎಕ್ಸಾಂಪಲ್ ಒಂದು ಬಿಡಿಸೋಣ ಅಂತ. ನೋಡ್ರಿ, ಇವಾಗ ತೀರಾ ಕ್ಲಿಯರ್ ಆಗುತ್ತೆ ನಿಮ್ಗ. ಎಷ್ಟೈತಿ? 4.02 ಐತಿ. ಹೌದಾ? ಇದೇ ಸಂಖ್ಯೆ ಸಮಾನ ದಶಮಾಂಶ ಸ್ಥಾನಗಳ ತಕ್ಕಂತೆ ಎರಡನೇ ಸಂಖ್ಯೆಯನ್ನು ತಗೋಬೇಕು. ನೋಡ್ರಿ, ಇದ್ರ 0.005 ಐತಿ. ಹಾಗಾದ್ರ ಈ ಬಿಂದುನ ಸಮಾನ ಬಿಂದುವನ್ನು ಕೊಟ್ಟು ಅದರ ಸಂಖ್ಯೆಗಳನ್ನು ಬರ್ಕೋಬೇಕು. ಎಷ್ಟೈತಿ? 0.005 ಐತಿ. ಹಿಂದ್ಗಡೆ 0 ಐತಿ. ಹಾಗಾದ್ರ ಇಲ್ಲಿ 0 ಕೊಟ್ರೆ ಏನಾಗತ್ತೆ ನಮ್ಗ? ಏನೋ ಡಿಫ್ರೆನ್ಸ್ ಆಗಲ್ಲ. ಅಂದ್ರೆ ಏನಾಗತ್ತ? ಸರಿ ಸಮ ಆಗತ್ತ. ಹೌದಿಲ್ಲ? ಅವಾಗ ಏನ್ ಮಾಡೋಣ? ನಾವು ಇವ್ರನ್ನ ಕೂಡಿಸೋಣ ಅಂತ. ಕೂಡಿಸ್ಕೊಂಡ್ರೆ ನೋಡ್ರಿ, 0ದೊಳಗ 5 ಕೂಡಿಸಿದ್ರ 5, 2ಕ್ಕ 2, 0ಗೆ 0, 4ಕ್ಕ 4. ಎಷ್ಟು ಬಂತಿದ? ನೋಡ್ರಿ, 1, 2, 3 ಸ್ಥಾನಗಳನ್ನು ಬಿಟ್ಟಿಗೆ ಬಿಂದು ಕೊಟ್ರ. 1, 2, 3 ಸ್ಥಾನಗಳನ್ನು ಬಿಟ್ಟಿಗೆ ನಾವೇನು ಬಿಂದುವನ್ನು ಕೊಡೋಣಂತ. ಅವಾಗ ಇದು ಉತ್ತರ ಎಷ್ಟು ಬಂತು? 4.025 ಅಂತ ಹೇಗೆ ಕರಿತೇವೆ. 4.025 ಅಂತ ಹೇಗೆ ಕರಿತೇವೆ. ಈ ತರ ನೀವು ಎಷ್ಟೋ ಬೇಕಾದಷ್ಟು ಎಕ್ಸಾಂಪಲ್ಸ್ ಗಳನ್ನ ಏನ್ ಮಾಡ್ಬೋದು? ನೀವು ಬಿಡಿಸ್ತಾ ಹೋಗ್ಬೋದು. ಇನ್ನೊಂದೆರಡು ಎಕ್ಸಾಂಪಲ್ ನೀವೇ ಬೇಕಾದಷ್ಟು ಕ್ರಿಯೇಟ್ ಮಾಡ್ಕೋಬಹುದು. ಹೌದಾ? ನೋಡ್ರಿ, 2.345 ಐತಪ್ಪ. ಈ ಸಂಖ್ಯೆಯನ್ನು ಎಷ್ಟು ಕೂಡಿಸ್ಬೇಕು ಅನ್ಕೊಂಡೇನೆ ಅಂತಂದ್ರೆ ನಾನು 34.781ಕ್ಕ ಕೂಡಿಸ್ಕೋಬೇಕಣ್ಣ.
ಇನ್ ಕೂಡ್ಸ್ಕೋಬೇಕ ಈ ಎರಡು ದಶಮಾಂಶ ಸಂಖ್ಯೆಗಳು ಕೂಡ್ಸ್ಕೋಬೇಕಾಯ್ತದ ಮೊದಲು ಏನ್ ಮಾಡ್ಬೇಕು, ಎರಡು ದಶಮಾಂಶ ಬಿಂದುಗಳಿಗೆ ಸರಿ ಸಮಾನವಾಗಿ ತಗೋಬೇಕು. ಆ ನಂತರ ಕೂಡ್ಸಕ ಮಾಡ್ಬೇಕು. ಆ ನಂತರ ಕೂಡ್ಸಿದ ನಂತರ ಬಂದಂತ ಉತ್ತರದೊಳಗ ಎಷ್ಟು ಸ್ಥಾನಗಳನ್ನ ಬಿಟ್ಕೆ ಬಿಂದು ಕೊಟ್ಟಿರ್ತಲ್ಲ ಅಷ್ಟು ಸ್ಥಾನಗಳನ್ನ ಬಿಟ್ಕೆ ನಾವೇನ್ ಮಾಡ್ಬೇಕು, ಬಿಂದುವನ್ನ ಕೊಡ್ಬೇಕು. ನೋಡ್ರಿ 5ರಾಗ 1 ಕೂಡ್ಸಿದ್ರ 6, 8ರ 4 ಕೂಡ್ಸಿದ್ರ 12, 7ರ 3 ಕೂಡ್ಸಿದ್ರ 10, 10ರಾಗ 1 ಕೂಡ್ಸಿದ್ರ 11, 4ರ 2 ಕೂಡ್ಸಿದ್ರ 6, 6ರಾಗ 1 ಕೂಡ್ಸಿದ್ರ 7, 0ದಾಗ 3 ಕೂಡ್ಸಿದ್ರ 3. ಎಷ್ಟು ಸ್ಥಾನಗಳನ್ನ ಬಿಟ್ಟು ಬಿಂದುವನ್ನ ಕೊಟ್ರ ನೋಡ್ರಿ, 1, 2, 3 ಸ್ಥಾನ. ಉತ್ತರದೊಳಗೆ ಏನ್ ಮಾಡೋಣ ಅಷ್ಟೇ, 1, 2, 3 ಸ್ಥಾನಗಳನ್ನ ಬಿಟ್ಕೆ ಬಿಂದುವನ್ನ ಕೊಟ್ಟಾಗ ನಮ್ಗೆ ಏನ್ ಸಿಗ್ತೈತಿ, ಉತ್ತರ ಸಿಗ್ತೈತಿ. ಅಂದ್ರೆ ಎಷ್ಟು ಆತಿದು 37.126. ಅಂದ್ರ ದಶಮಾಂಶದ ಸಂಕಲನದ ಒಳಗೆ ಯಾವ ರೀತಿ ದಶಮಾಂಶದ ಸಂಕಲನ ಏನು ದಶಮಾಂಶದ ಸಂಖ್ಯೆಗಳನ್ನ ಕೊಟ್ಟು ಕೂಡ್ಸು ಅಂತಂದ್ರೆ ಏನ್ ಮಾಡ್ಬೇಕು ನೀವು, ದಶಮಾಂಶದ ಬಿಂದುವಿನ ನಂತರದ ಸ್ಥಾನಗಳನ್ನ ಏನ್ ಮಾಡ್ಬೇಕು ನಾವು ಸರಿ ಸಮ. ಮೊದ್ಲೇದ್ ದಶಮಾಂಶ ಸ್ಥಾನವನ್ನ ಇಲ್ಲಿಗೆ ತಗೊಂಡಿದ್ನಿ ಅಂತಂದ್ರ ನೆಕ್ಸ್ಟ್ ಇನ್ನೊಂದು ದಶಮಾಂಶ ಸ್ಥಾನದ ಸಂಖ್ಯೆನು ಅದೇ ಬಿಂದುವಿನ ನೇರದಿಂದ ತಗೊಂಡಕ್ಕೆ ಕೂಡಿಸ್ಕೆ ಏನ್ ಮಾಡ್ಬೇಕು, ಬಂದಂತ ಉತ್ತರದೊಳಗನು ಆ ಪ್ರಶ್ನೆ ಒಳಗೆ ಎಷ್ಟು ಬಿಂದುಗಳನ್ನ ಬಿಟ್ಕೆ ಎಷ್ಟು ಸ್ಥಾನಗಳನ್ನ ಬಿಟ್ಕೆ ಬಿಂದುವನ್ನು ಕೊಟ್ಟಿರ್ತಾರಲ್ಲ ಅಷ್ಟೇ ಸ್ಥಾನಗಳನ್ನ ಬಿಟ್ಕೆ ಉತ್ತರದೊಳಗು ಏನ್ ಮಾಡ್ಬೇಕು ನಾವು ಬಿಂದುವನ್ನ ಕೊಡ್ಬೇಕು. ಇದು ಏನು ದಶಮಾಂಶದ ಸಂಕಲನ ಅಂತ ಹೇಗೆ ಕರಿತೇವೆ. ಅದೇ ತರ ಎರಡನೇ ಕ್ರಿಯೆ ಯಾವ್ದಪ್ಪ ನಮ್ಗ, ದಶಮಾಂಶದ ವ್ಯವಕಲನ ಅಂತ ಹೇಗೆ ಕರಿತೇವೆ, ಹೌದಿಲ್ಲ? ಅಂದ್ರೆ ಏನು, ಕಳಿದ. ಹಾಗಾದ್ರೆ ದಶಮಾಂಶದ ಸಂಖ್ಯೆಗಳನ್ನ ಇದೇ ತರನಾದ ದಶಮಾಂಶದ ಸಂಖ್ಯೆಗಳನ್ನ ಕೊಟ್ಟಿದ್ರಂದ್ರ ಅದನ್ನ ಯಾವ ರೀತಿ ಕಳೆದು ಅಂತ ಹೇಗೆ ನೋಡೋಣ ಅಂತ. ನೋಡ್ರಿ, ದಶಮಾಂಶದ ವ್ಯವಕಲನ ಅಂತ ಹೇಗೆ ಕರಿತೇವಿ. ದಶಮಾಂಶದ ಅಂಕಿಗಳನ್ನ ಆಯಾ ಸ್ಥಾನದಲ್ಲಿ ಬರೆದು ವ್ಯವಕಲನ ಮಾಡಬೇಕು. ಉತ್ತರದಲ್ಲಿ ಕೂಡ ಏನ್ ಮಾಡ್ಬೇಕು, ಇಲ್ಲಿ ಬಿಂದುವನ್ನ ಅದೇ ಸ್ಥಾನದಲ್ಲಿ ಇಡಬೇಕು ಅಂತ ಹೇಗೆ ಐತಿ. ನಾವು ಏನು ಸಂಕಲನ ಮಾಡಿದೇವಲ್ಲ ಅದೇ ನಿಯಮನ ಯಾವುದು ದಶಮಾಂಶ ಪದ್ಧತಿಯ ನಿಯಮ ಏನು ದಶಮಾಂಶದ ಸಂಕಲನ ನಿಯಮ ಏನ್ ಬಳಸಿದೇವಲ್ಲ ಅದೇ ನಿಯಮವನ್ನ ನಾವೇನ್ ಮಾಡ್ಬೇಕು, ದಶಮಾಂಶದ ವ್ಯವಕಲನ ನಿಯಮಕ್ಕೂ ಅದೇ ನಿಯಮವನ್ನ ಬಳಸಿಕೆ ಮಾಡ್ಬೇಕಾಗತ್ತೆ. ಇಲ್ಲಿ ಏನ್ ಮಾಡ್ಬೇಕು, ಅಲ್ಲಿ ಕೂಡಿಸ್ತಿದ್ದೇವಿ, ಇಲ್ಲಿ ಕಳಿತೇವೆ. ಅಲ್ಲಿಗೆ ಇಲ್ಲಿಗೆ ಇರುವಂತ ವ್ಯತ್ಯಾಸ ಇದು ಒಂದೇ. ನೋಡ್ರಿ, ಇಲ್ಲಿ ಕೊಟ್ಟಂತ ಎರಡು ಸಂಖ್ಯೆಗಳನ್ನ ನೋಡ್ರಿ, ಏನಪ್ಪ 5.8 ಐತಿ, ಹೌದಾ? ಈ ಸಂಖ್ಯೆಗೆ ಏನ್ ಮಾಡ್ಬೇಕು, ಅಂಕಿಗಳನ್ನ ಆಯಾ ಸ್ಥಾನದಲ್ಲೇ ದಶಮಾಂಶದ ಅಂಕಿಗಳನ್ನ ಆಯಾ ಸ್ಥಾನದೊಳಗ ಬರಿಬೇಕಂತ. ಇಲ್ಲಿಗೆ ಬಿಂದು ಕೊಟ್ಟಿನಂದ್ರ ಅದೇ ನೇರ ಬಿಂದು ಕೊಟ್ಟಕ್ಕೆ ಸಂಖ್ಯೆಗಳನ್ನ ಬರಿಬೇಕು ನಾವು. ಇದು ಎಷ್ಟೈತಿ, 3, 1 ಐತಿ, ಹೌದಾ? ಈಗ ಏನ್ ಮಾಡ್ಬೇಕು, ನಾನು ಇದನ್ನ ಕಳಿಬೇಕು. ಏನ್ ಮಾಡ್ಬೇಕು, ಇದನ್ನ ಕಳಿಬೇಕು. ನೋಡ್ರಿ, 8ರಾಗ 1 ಹೋದ್ರೆ ಎಷ್ಟಪ್ಪ ನಮಗ 7, 5ರ 3 ಹೋದ್ರ 2. ನೋಡ್ರಿ, ಕೊಟ್ಟಂತ ಪ್ರಶ್ನೆ ಒಳಗ ಎಷ್ಟು ಸ್ಥಾನಗಳನ್ನ ಬಿಟ್ಟಕ್ಕೆ ಬಿಂದುವನ್ನ ಕೊಟ್ರ, 1 ಸ್ಥಾನವನ್ನ ಬಿಟ್ಟು ಬಿಂದುವನ್ನ ಕೊಟ್ಟಾರ. ಹಾಗಾದ್ರ ಉತ್ತರದೊಳಗ ಏನ್ ಮಾಡೋಣ ನಾವು, 1 ಸ್ಥಾನವನ್ನ ಬಿಟ್ಟಕ್ಕೆ ಬಿಂದುವನ್ನ ಕೊಡೋಣಂತ. ಹಾಗಾದ್ರ 5.8ರ 5.8 ಒಳಗ 3.1 ಕಳೆದ್ರ ಎಷ್ಟು ಸಿಗ್ತೈತಿ ನಮ್ಗ, 2.7 ಸಿಗುತ್ತಾ. ಎಷ್ಟು, 2.7 ನಮ್ಗೆ ಏನಾಗುತ್ತಾ ಉತ್ತರವಾಗಿ ಸಿಗ್ತೈತಿ. ಅದೇ ತರ ಇನ್ನೊಂದು ಎಕ್ಸಾಂಪಲ್ ಐತಿ ನೋಡ್ರಿ, 52.3ಅನ್ನ 27.289 ಕಳೆದ್ಬಿಡು. ನಾವು ಸಾಮಾನ್ಯ ಭಾಗಾಕಾರ ಅಂದ್ರೆ ಏನ್ ಮಾಡ್ಬಿಡ್ತಿದ್ದೀವಿ, ಫಾರ್ ಎಕ್ಸಾಂಪಲ್ ಇದೇ ಸಂಖ್ಯೆಗಳನ್ನ ಸಾಮಾನ್ಯ ಸಂಖ್ಯೆಗಳನ್ನಾಗಿ ಕೊಟ್ಟಿದ್ರಂದ್ರ, ಪೂರ್ಣ ಸಂಖ್ಯೆಗಳ ಕೊಟ್ಟಿದ್ರಂದ್ರ ಈ ಎರಡು ಸಂಖ್ಯೆಗಳನ್ನ ಈ ರೀತಿ 2, 7, 8, 9 ಈ ರೀತಿ ಕೊಟ್ಟಿದ್ರಂದ್ರೆ ಏನ್ ಮಾಡ್ಬಿಡ್ತಿದ್ದೆ ನಾವು 5, 2, 3 ಮತ್ತೆ ಈ ಸಂಖ್ಯೆಗಳನ್ನ ಏನ್ ಮಾಡ್ಬಿಡ್ತಿದ್ದೆ ಮತ್ತೆ ಹೊಳ್ಳಿ 9, 8, 7, 2 ಈ ರೀತಿ ಮಾಡ್ಕೊಂಡ್ಕೆ ಕಳೀತಿದ್ದೇವೆ, ಹೌದಿಲ್ಲ? ನಾವು ಈಗ ಏನ್ ಮಾಡ್ಬೇಕೈತಿ, ಬಿಂದು ಎಲ್ಲಿಂಟ್ರ ಕೊಟ್ಟಿರ್ತಾರಲ್ಲ ಆ ಬಿಂದು ನೇರಕ್ಕೆ ಇಟ್ಕೊಂಡ್ಕೆ ಕಳಿಬೇಕಾಗತ್ತೆ. ಏನು, ಬಿಂದುವಿಗೆ ನೇರವಾಗಿ ಇಟ್ಕೊಂಡ್ಕೆ ಆ ಸಂಖ್ಯೆಗಳನ್ನ ಏನ್ ಮಾಡ್ಬೇಕಾಗತ್ತೆ, ನಾವು ಕಳಿಬೇಕಾಗತ್ತೆ. ಹಾಗಾದ್ರ ಎರಡನೇ ಕ್ವಶನ್ ಆನ್ಸರ್ ನೋಡೋಣ. ನೋಡ್ರಿ, 52.3 ಐತಿ, ಇದ್ರಾಗ ಎಷ್ಟು ಕಳಿಬೇಕು, 27.8 ನೋಡ್ರಿ ಇಲ್ಲಿ 3 ಐತಿ, 27.289 ಏನ್ ಮಾಡ್ಬೇಕು ನಾವು ಕಳಿಬೇಕು. ಅಂದ್ರೆ ಇದ್ರ ಇಲ್ಲಿ ಏನೂ ಇಲ್ಲ ಅಂದ್ರೆ ಏನೇ ಇರ್ತಾವ, 0 ಇರ್ತೈತಿ, ಹೌದಾ? ಏನೂ ಇಲ್ಲ ಅಂದ್ರೆ ಅಲ್ಲಿ ಏನಿರ್ತೈತಿ, 0 ಇರ್ತೈತಿ. ಹಾಗಾದ್ರ ನೋಡಿ ಕಳೆದ್ ಬಿಡೋಣ. 0ದೊಳಗೆ 9 ಕಳೆಯಾಕತ್ತಾನ, ಇಲ್ಲ ಅವಾಗ ಏನ್ ಮಾಡ್ತೀವಿ, ಕೈಲಾ ಕೊಟ್ಟಿಗೆ 10 ಅಂತ ತಿಳ್ಕೊಂಡು ಅದನ್ನ ಕಳಿತೇವಿ. 10ಒಳಗೆ 9 ಹೋದ್ರ 1. ಇಲ್ಲಿ ಏನು 0ದೊಳಗೆ 8 ಹೋಲರ್ಕ ಏನ್ ಮಾಡ್ತೇವಿ, ಕೈಲಾ ಕೊಟ್ಟು ಮತ್ತೆ ಕಳಿತೇವಿ. 10ರೊಳಗ 9 ಹೋದ್ರೆ ಎಷ್ಟು ಮತ್ತ 1. 3ರೊಳಗ 3 ಹೋದ್ರ 0. ಅದೇ ತರ
12 7 ಹೋದ್ರೆ ಎಷ್ಟು 5. 12 7 ಹೋದ್ರೆ ಎಷ್ಟು ನಮ್ಗ 5. ಅದೇ ತರ 5ರಾಗ 3 ಹೋದ್ರ 2. ಹೌದಾ? ಎಷ್ಟು ಸ್ಥಾನಗಳನ್ನ ಬಿಟ್ಕೆ ಬಿಂದು ಕೊಟ್ಟಾರ ನೋಡ್ರಿ, 3 ಸ್ಥಾನಗಳನ್ನ ಬಿಟ್ಕೆ ಏನ್ ಮಾಡ್ಯಾರ ಅವರು ಬಿಂದುವನ್ನ ಕೊಟ್ಟಾರ. ಹಾಗಂದ್ರ ಬಂದಂತ ಉತ್ತರದೊಳಗೂ ಅಷ್ಟೇ ಸ್ಥಾನವನ್ನು ಬಿಟ್ಕೆ ಬಿಂದುವನ್ನು ಕೊಡೋಣ. 1 2 3 ಬಿಟ್ಕೆ ಬಿಂದುವನ್ನು ಕೊಟ್ಟಾಗ ಇದು ಎಷ್ಟಾಗುತ್ತ 25.011 ಅಂತ ಯಾಕೆ 1 ಅಂತ ಯಾಕೆ ಓದ್ತೇವೆ, ಅದನ್ನ 11 ಅಂತ ಓದಲ್ಲ ನಾವು. ನಿಯಮ ಏನ್ ಹೇಳ್ಕೊಡ್ತದ ನಮಗ, ದಶಮಾಂಶದ ಸಂಖ್ಯೆಗಳನ್ನ ಬಿಡಿ ಬಿಡಿಯಾಗಿ ಓದಬೇಕು, ನೆನಪಿರ್ಲಿ. ಅಂದ್ರ 52.3 27.28 ಒಳಗ್ ಕಳೆದ್ರ ಎಷ್ಟು ಬರ್ತದ ನಮ್ಗ 25.011 ಬರುತ್ತೆ. ಇಷ್ಟೇ. ಇದಕ್ಕೂ ನಿಯಮ ಏನು, ದಶಮಾಂಶದ ಅಂಕಿಗಳನ್ನ ಆಯಾ ಸ್ಥಾನದೊಳಗೆ ಹೊಂದುವ ರೀತಿ ಬರ್ಕೊಂಡ್ಕೆ ನಾವು ಯಾವ ರೀತಿ ಸಾಮಾನ್ಯ ಭಾಗಾಕಾರ ಮಾಡ್ತೇವಲ್ಲ ಅದೇ ಭಾಗಾಕಾರ ತರನ ಮಾಡೋದು. ಸಾರಿ ಏನು ವ್ಯವಕಲನವನ್ನ ಮಾಡೋದು. ವ್ಯವಕಲನವನ್ನ ಮಾಡಿಕೆ ಏನ್ ಮಾಡ್ಬೇಕು, ಬಂದಂತ ಉತ್ತರದೊಳಗ ಪ್ರಶ್ನೆಯಲ್ಲಿ ಎಷ್ಟು ಸ್ಥಾನಗಳನ್ನ ಬಿಟ್ಕೆ ಬಿಂದುವನ್ನು ಕೊಟ್ಟಿರ್ತಾರಲ್ಲ ಅಷ್ಟೇ ಸ್ಥಾನಗಳನ್ನ ನಾವು ಬಂದಂತ ಉತ್ತರದೊಳಗೂ ಏನ್ ಮಾಡ್ಬೇಕು, ಅಷ್ಟೇ ಸ್ಥಾನಗಳನ್ನ ಬಿಟ್ಕೆ ಬಿಂದುವನ್ನ ಕೊಟ್ಬಿಡೋದು. ಸಂಕಲನ ಆತು, ವ್ಯವಕಲನ ಆತು. ಅದೇ ದಶಮಾಂಶ ಸಂಖ್ಯೆಗಳ ಮುಂದಿಂದ ಏನ್ ಮಾಡೋಣ, ಗುಣಾಕಾರವನ್ನ ನೋಡೋಣಂತ. ಏನು ಗುಣಾಕಾರವನ್ನ ನೋಡೋಣಂತ. ಯಾವ ರೀತಿ ಗುಣಾಕಾರ ಮಾಡೋದಂತಂದ್ರ ಇದ್ರೊಳಗ 3 ತರನಾಗಿ ಗುಣಾಕಾರಗಳನ್ನ ಮಾಡ್ಬೋದು. ಅಲ್ಲಿ ನೀವು ಯಾವುದೇ ಸಂಖ್ಯೆ ಹೆಂಗೆ ಕೂಡಿಸ್ಕೊಂಡ್ರು ಒಂದೇ ತರ ಕೂಡಿಸ್ಕೊತಿದ್ದೇವೆ, ಒಂದೇ ತರ ಕಳಿತಿದ್ದೇವೆ. ಇಲ್ಲಿ 3 ತರ ನಿಯಮಗಳು ಬರ್ತಾವ. ಯಾವ ರೀತಿ ಕೂಡಿಸ್ಬೋದು ಅಂದ್ರ, ಮೊದ್ಲೇದಾಗಿ ಏನ್ ಮಾಡೋಣ ಅಂತಂದ್ರ ದಶಮಾಂಶಗಳನ್ನ ಪೂರ್ಣಾಂಕಗಳಿಂದ ಗುಣಿಸೋದು. ಅಂದ್ರ ಒಂದು ಸಂಖ್ಯೆ ಪೂರ್ಣಾಂಕದ ಸಂಖ್ಯೆ ಆಗಿರ್ತೈತಿ, ಒಂದ್ ಸಂಖ್ಯೆ ದಶಮಾಂಶದ ಸಂಖ್ಯೆ ಕೊಟ್ಟಿದ್ರಂದ್ರೆ ಈ ರೀತಿ ಇದ್ದಾಗ ಯಾವ ರೀತಿ ಗುಣಿಸೋದಪ್ಪ ಅಂತ ನೋಡಿದಾಗ ನೋಡ್ರಿ, ಇಲ್ಲಿ ಮೊದ್ಲೇ ಎಕ್ಸಾಂಪಲ್ ನ ನೋಡ್ರಿ. 0.7 ಐತಿ, ಅದನ್ನ ಇಂಟು 8 ಎಂಬ ಪೂರ್ಣ ಸಂಖ್ಯೆಯಿಂದ ಗುಣಿಸ್ಯಾರ. ಈ ಗುಣಿಸೋದಂದ್ರೆ ಹೆಂಗಪ್ಪ, ಇದು ಬರೋ ಉತ್ತರ ಯಾವ ರೀತಿ ಗುಣಿಸ್ಬೇಕು ಅಂತಂದ್ರ ನೋಡ್ರಿ, ಈ ಸಂಖ್ಯೆಯನ್ನು ಏನ್ ಅನ್ಕೋಬೇಕು ನೀವು, 0.7 ಐತಲ್ಲ, ಈ ಬಿಂದುವನ್ನ ಸಾಮಾನ್ಯವಾಗಿ ನಮ್ಮ ಮನಸ್ಸಿನಾಗ ಇಟ್ಕೊಂಡು ಅದೇನು ಬಿಂದು ಇಲ್ಲ ಅಂತ ಅನ್ಕೊಂಡ್ಕೆ ಸಾಮಾನ್ಯ ಅಂಕಿ ಅಥವಾ ಪೂರ್ಣ ಸಂಖ್ಯೆ ಅನ್ಕೊಂಡ್ಕೆ ಗುಣಿಸ್ಬೇಕು. ಅಂದ್ರ ಬಿಂದುವನ್ನ ಮನಸ್ಸಿನಾಗ ಇಟ್ಕೊಂಡ್ರೆ ಎಷ್ಟಾಗುತ್ತದ 0.7 ಆತ. ಹೌದಾ? ನೀವು 0.7 ಬರೀರಿ, ಇಲ್ಲಿಕಂದ್ರೆ ಬರೇ ಅಷ್ಟೇ ಏನ್ ಮಾಡ್ಬೋದು ನಾವು, ಬರೇ 7 ಅಂತ ಕೂಡ ನಾವು ಏನ್ ಮಾಡ್ಬೋದು, ಅದನ್ನ ಬರಿಬಹುದು. ಹೌದಾ? 0.7 ಬರೋದ್ನು ಅಷ್ಟೇ, ಬರೀ 7 ಬರೋದ್ನು ಅಷ್ಟೇ ಆಗತ್ತೆ. ಹೌದಾ? ಅದನ್ನ ಎದ್ರಲಿತ್ತ ಗುಣಿಸ್ಬೇಕು, 8ರ್ಲೆ. ಅದನ್ನ ಎದ್ರಲಿತ್ತ ಗುಣಿಸ್ಬೇಕು, 8ರಿಂದ ಗುಣಿಸ್ಬೇಕು. ಎಷ್ಟೈತಿ ನಮ್ ಸಂಖ್ಯೆ 8. ಹೌದಾ? 8 7 ಎಷ್ಟಾಗುತ್ತೆ, 8 7 56. ಎಷ್ಟು ಬಂತು, 8 7 56 ಬಂತು. ಹೌದಾ? ಗುಣಿಸಿದಾಗ 56 ಬಂತು. ನಮಗ ಕೊಟ್ಟಂತ ಒಂದ್ ಸಂಖ್ಯೆ ಏನೈತಿ, ದಶಮಾಂಶ ಸಂಖ್ಯೆ. ಹಾಗಾದ್ರ ಕೊಟ್ಟಂತ ಸಂಖ್ಯೆ ಒಳಗ ಪ್ರಶ್ನೆ ಒಳಗ ಕೊಟ್ಟಂತ ದಶಮಾಂಶ ಸಂಖ್ಯೆ ಒಳಗ ಎಷ್ಟು ಸ್ಥಾನಗಳನ್ನ ಬಿಟ್ಕೆ ಬಿಂದುವನ್ನು ಕೊಟ್ರ, 1 ಸ್ಥಾನ. ನಾವು ಬಂದಂತ ಉತ್ತರದೊಳಗೂ ಏನ್ ಮಾಡ್ಬೇಕು, ಅಷ್ಟೇ ಸ್ಥಾನಗಳನ್ನು ಬಿಟ್ಕೆ ಬಿಂದುವನ್ನು ಕೊಡ್ಬೇಕು. ಇಲ್ಲಿ 1 ಸ್ಥಾನ ಐತಿ, ಅದಕ್ಕ ನಾ ಏನ್ ಮಾಡಿದ್ನೆ, 1 ಸ್ಥಾನವನ್ನು ಬಿಟ್ಕೆ ಬಿಂದುವನ್ನು ಕೊಟ್ಟೆ. ಹಾಗಾದ್ರೆ ಇದು ಎಷ್ಟು ಬರ್ತದ ಉತ್ತರ, 5.6 ಅಂತ ಕರಿತೇವೆ. ಎಷ್ಟು, 5.6 ನಮ್ಗೆ ಏನ್ ಬರ್ತೈತಿ ಉತ್ತರ ಬರ್ತದೆ. ಅಂದ್ರ ಒಂದು ದಶಮಾಂಶ ಸಂಖ್ಯೆ ಕೊಟ್ಟು ಒಂದು ಪೂರ್ಣ ಸಂಖ್ಯೆ ಕೊಟ್ಟಿದ್ನಂದ್ರ ನೀವೇನ್ ಮಾಡ್ಬೇಕು, ಅವು ಎರಡು ಬಿಂದುವನ್ನ ಮನಸ್ಸಿನಾಗ ಇಟ್ಕೊಂಡು ಸಾಮಾನ್ಯ ಗುಣಾಕಾರದಂತೆ ಗುಣಿಸಿ ಬಂದಂತ ಉತ್ತರದೊಳಗ ಕೊಟ್ಟಂತ ಪ್ರಶ್ನೆಯಲ್ಲಿನ ದಶಮಾಂಶ ಸಂಖ್ಯೆಯಲ್ಲಿ ಎಷ್ಟು ಸ್ಥಾನಗಳನ್ನ ಬಿಟ್ಕೆ ಬಿಂದುವನ್ನು ಕೊಟ್ಟಿರ್ತಾರಲ್ಲ ಅಷ್ಟೇ ಸ್ಥಾನಗಳನ್ನ ಬಿಟ್ಕೆ ಬಂದಂತ ಉತ್ತರದೊಳಗೆ ಏನ್ ಮಾಡ್ಬೇಕು, ನಾವು ಬಿಂದುವನ್ನ ಕೊಟ್ಟು ಬಿಡೋದು. ಇಷ್ಟೇ. ನೋಡ್ರಿ, ಎರಡನೇ ಎಕ್ಸಾಂಪಲ್ ಕೂಡ ನೋಡ್ರಿ. ಇದೇನೈತಿ, 0.06 ಅನ್ನ 6ರಿಂದ ಗುಣಿಸಿ ಅಂತ ಕೇಳ್ಯಾರ. ನಾವ್ ಇದನ್ನ ಏನ್ ಮಾಡ್ಬೇಕಂದ್ರೆ ಬಿಂದುವನ್ನು ಮನಸ್ಸಿನಾಗ ಇಟ್ಕೋಬೇಕು. ಮನಸ್ಸಿನಾಗ ಇಟ್ಕೊಂಡ್ಕೆ ಸಾಮಾನ್ಯ ಅಂಕಿ ಅಂತ ಇಟ್ಕೊಂಡು ಅದನ್ನ ಏನು ಸಾಮಾನ್ಯ ಗುಣಾಕಾರದಂತೆ ಗುಣಿಸ್ಬಿಡೋದು. 6 36 ಅಂತೇಳಿ. ಹೌದದ? ಇಲ್ಲಿ 3 ಈ ರೀತಿನೂ ಬರ್ಕೋದು, 36 ಆತು. 0 ಇಟ್ಕೊಂಡ್ಕೆ ಬರ್ಕೊಂಡೇವ ಅಂದ್ರ 6 36, 6 0 ಆತು. ಮತ್ 3ಕ್ಕ 3 ಇಳಿಸ್ಕೊಂಡೇವಿ, 6 0 ಈ ರೀತಿ ಬಂತು. ಆನಂತರ ಕೊಟ್ಟಂತ ಪ್ರಶ್ನೆಯಲ್ಲಿ ಎಷ್ಟು ಸ್ಥಾನಗಳನ್ನ ಬಿಟ್ಕೆ ಬಿಂದುವನ್ನು ಕೊಟ್ರ ನೋಡ್ರಿ, 1 2 ಸ್ಥಾನ. ಉತ್ತರದೊಳಗೆ ಏನ್ ಮಾಡೋಣ, 1 2 ಸ್ಥಾನಗಳನ್ನ ಬಿಟ್ಕೆ ಬಿಂದುವನ್ನು ಕೊಡೋಣ. ಹಾಗಾದ್ರ ಉತ್ತರ ಎಷ್ಟು ಬಂತು ನಮ್ಗ, 0.36 ಬರುತ್ತೆ. ಎಷ್ಟು, 0.36 ಬರುತ್ತೆ. ಹೌದಾ? ಇಷ್ಟೇ. ನೀವು ಆ ಬಿಂದುವನ್ನು ಮನಸ್ಸಿನಾಗ ಇಟ್ಕೊಂಡ್ಕೆ ಸಾಮಾನ್ಯ ಗುಣಾಕಾರದಂತೆ ಗುಣಿಸಿ ಕೊಟ್ಟಂತ ದಶಮಾಂಶ ಸಂಖ್ಯೆಗಳಲ್ಲಿ ಎಷ್ಟು ಸ್ಥಾನಗಳನ್ನು ಬಿಟ್ಕೆ ಬಿಂದುವನ್ನು ಕೊಟ್ಟಿರ್ತಾರಲ್ಲ ಅಷ್ಟು ಸ್ಥಾನಗಳನ್ನ ಬಿಟ್ಕೆ ಉತ್ತರದೊಳಗೆ ಏನ್ ಮಾಡೋದು, ನಾವು ಬಿಂದುವನ್ನ ಕೊಟ್ಟು ಬಿಡೋದು. ಇದು ಒಂದು ಸಂಖ್ಯೆ ದಶಮಾಂಶ ಸಂಖ್ಯೆ ಕೊಟ್ಟು
ಒಂದು ಪೂರ್ಣ ಸಂಖ್ಯೆ ಕೊಟ್ಟಾಗ ಈ ರೀತಿ ಬಿಡಿಸೋದು. ಹೌದಾ? ಅದೇ ಒಂದೊಂದ್ಸಲ ಏನ್ ಮಾಡ್ತಾನ ಒಂದೊಂದ್ಸಲ ಏನ್ ಮಾಡ್ತಾನ ಅಂತಂದ್ರ ಒಂದು ದಶಮಾಂಶ ಸಂಖ್ಯೆ ಕೊಟ್ಟು ಇನ್ನು ಒಂದು ಸಂಖ್ಯೆ ಏನಾಗಿರ್ತೈತಿ 10, 100, 1000, 10,000 ಈ ತರ ಕೊಟ್ಟಾಗ ಯಾವ ರೀತಿ ಅಂತ ಹೇಗೆ ನೋಡಿದ್ರ ಇದು ಸೇಮ್ ಇದೇ ಏನು ನಾವು ಮೇಲಿದ ಏನ್ ಮೆಥಡ್ ಯೂಸ್ ಮಾಡಿದಾಗ ಅದೇ ಮೆಥಡ್ನ ಬಟ್ ಆ ರೀತಿ ಗುಣಿಸೆ ನೋಡೋದು ಅವಶ್ಯಕತೆ ಇರಲ್ಲ ನಮ್ಗೆ. ಅದನ್ನ ಏನ್ ಮಾಡ್ಬೋದು, ಒಂದಿಷ್ಟು ಸುಲಭ ನಿಯಮಗಳನ್ನು ಬಳಸ್ಕೋದ್ರಿಂದ ನಾವ್ ಏನಾಗುತ್ತೆ ನಮ್ಗ ಅತಿ ಕಡಿಮೆ ಸಮಯದೊಳಗ ಆ ಪ್ರಶ್ನೆಯನ್ನ ಬಿಡಿಸ್ಬೋದು. ನೋಡ್ರಿ ಹೆಂಗಂತ ಹೇಗೆ ಹೇಳ್ತೀನಿ. ಫಸ್ಟ್ನೇ ಎಕ್ಸಾಂಪಲ್ ಏನೈತಿ, 10ರಿಂದ ಗುಣಿಸಿದಾಗ ಅಂತ ಐತಿ. ಎಷ್ಟನ್ನ ನೋಡ್ರಿ, ಬಿಂದುವನ್ನ ಏನ್ ಮಾಡ್ಬೇಕಂತ ಹೇಳಿ ಮನಸ್ಸಿನಾಗ ಇಟ್ಕೊಂಡು ಸಾಮಾನ್ಯ ಏನ್ ಮಾಡ್ಬೇಕು, ಗುಣಾಕಾರದಂತೆ ಗುಣಿಸ್ಬೇಕು. ಹೆಂಗ್ ಸಾಮಾನ್ಯ ಅಂದ್ರ 2, 3 ಆ ರೀತಿ 2, 1 ಅದನ್ನ ಎಷ್ಟರಲ್ಲೇ ಗುಣಿಸ್ಬೇಕು, 10ರಿಂದ. ಬಿಂದು ಯಾಕೆ ಇಟ್ಕೊಂಡಿಲ್ಲ, ಮನಸ್ಸಿನಲ್ಲಿ ಇಟ್ಕೊಂಡು ಸಾಮಾನ್ಯ ಗುಣಾಕಾರದಂತೆ ಗುಣಿಸಾಕತಿ ನನಗೆ. ನೋಡ್ರಿ 10 ಒಂದ್ಲೆ 10, 10 ಎರಡ್ಲೆ 20, 20ರಾಗ 1 ಕೂಡಿಸಿದ್ರ 21. ಹೌದಾ? 10 6ಲೆ 60, 60ರಾಗ 2 ಕೂಡಿಸಿದ್ರ 62. 10 3ಲೆ 30, 30ರಾಗ 6 ಕೂಡಿಸಿದ್ರ 36. 10 2ಲೆ 20, 20ರಾಗ 3 ಕೂಡಿಸಿದ್ರ 23. ನಮಗ್ ನಿಯಮದ ಪ್ರಕಾರ, ಒಂದನೇ ನಿಯಮದ ಪ್ರಕಾರ ಏನ್ ಹೇಳ್ತಿ, ಬಂದಂತ ಉತ್ತರದೊಳಗ ಕೊಟ್ಟಂತ ದಶಮಾಂಶ ಪ್ರಶ್ನೆ ಒಳಗೆ ಏನ್ ದಶಮಾಂಶ ಸಂಖ್ಯೆ ಇರ್ತದಲ್ಲ ಅಲ್ಲಿ ಎಷ್ಟು ಸ್ಥಾನಗಳನ್ನ ಬಿಟ್ಕೆ ಬಿಂದುವನ್ನು ಕೊಟ್ಟಿರ್ತಲ್ಲ ಅಷ್ಟು ಸ್ಥಾನವನ್ನು ಬಿಟ್ಕೆ ಬಿಂದುವನ್ನು ಕೊಡ್ಬೇಕು. ಹೌದಾ? ನೋಡ್ರಿ ಇಲ್ಲಿ ನೋಡ್ರಿ 1, 2, 3, 4 ಸ್ಥಾನಗಳನ್ನು ಬಿಟ್ಕೆ ಬಿಂದುವನ್ನು ಕೊಟ್ರ. 1, 2, 3, 4 ಸ್ಥಾನವನ್ನು ಬಿಟ್ಕೆ ಬಿಂದುವನ್ನು ಕೊಡೋಣ. ಹಾಗಾದ್ರೆ ಇದ್ರ ಉತ್ತರ ಎಷ್ಟಾದ ನಮ್ಗ 23.621 ಇದು ಎಷ್ಟತ್ತು 23.621. ನೋಡ್ರಿ ಈ ಒಂದು ಪ್ರಶ್ನೆಯನ್ನ ಕೊಟ್ಟಂತ ಬಂದಂತ ಉತ್ತರವನ್ನು ಒಂದ್ಸಲ ಗಮನಿಸ್ರಿ. ಏನ್ ದಶಮಾಂಶ ಸಂಖ್ಯೆಯನ್ನು ಕೊಟ್ಟಿದ್ರಲ್ಲ, ಕೊಟ್ಟಂತ ಪ್ರಶ್ನೆ ಒಳಗೆ ಏನ್ ದಶಮಾಂಶ ಸಂಖ್ಯೆ ಇತ್ತಲ್ಲ ಅದೇ ದಶಮಾಂಶದ ಸಂಖ್ಯೆನ ಬಂದವಿ. ನೋಡ್ರಿ ಇದು 2, 3, 6, 2, 1 2, 3, 6, 2, 1 ಇಲ್ಲಿ 0 1 ಬಂದೈತಿ. ಹೌದಾ? ಅದೇ ಐತೆ ಆ ಸಂಖ್ಯೆ, ಅದನ್ನ ಬಿಟ್ಕೆ ಯಾವ್ದು ಬೇರೆ ಸಂಖ್ಯೆ ಇಲ್ಲ. ಆದ್ರೆ 10ರಿಂದ ಗುಣಿಸಿದಾಗ ಬಿಂದು 2ರ ನಂತರ ಇತ್ತು. ಏನಾಗೈತಿ ಇಲ್ಲಿ ಏನಾಗೈತಿ ನಮಗ ಬಲಕ್ಕ ಒಂದು ಸ್ಥಾನ ಏನಾಗೈತಿ ಇಲ್ಲಿ ಜಂಪ್ ಆಗೈತಿ. ಹೌದಾ? ಒಂದು ಸ್ಥಾನ ಜಂಪ್ ಆಗೈತಿ ಅಂದ್ರ ಬಲಕ್ ಒಂದ್ ಸೈಡ್ ಈ ಬಿಂದು ಏನಾಗುತ್ತೆ ಅಂದ್ರ ಕೊಟ್ಟಂತ ದಶಮಾಂಶ ಸಂಖ್ಯೆಗಳು ಇರ್ತಾವಲ್ಲ ಬಲಭಾಗದಲ್ಲಿರುವ ಸಂಖ್ಯೆಗಳು ಅದಕ್ಕ ಒಂದ್ ಸೈಡ್ ಜಂಪ್ ಆಗೈತಿ. ಹೌದಾ? 10ರಿಂದ ಗುಣಿಸಿದಾಗ ಒಂದು ಸ್ಥಾನ ಏನಾಗುತ್ತ ಬಲಕ್ ಹೋಯ್ತು. ಹೌದಾ? ನೋಡ್ರಿ ಏನು 10ರಿಂದ ಗುಣಿಸಿದಾಗ 10ರಿಂದ ಗುಣಿಸಿದಾಗ ಏನಾತ್ ನಮಗ 10ರಿಂದ ಗುಣಿಸಿದಾಗ ಒಂದು ಸ್ಥಾನ ಏನಾತ್ ನಮಗದು ಬಲಕ್ ಹೋಯ್ತು. 10ರಿಂದ ಗುಣಿಸಿದಾಗ ಏನಾತ್ ನಮಗದು ಒಂದು ಸ್ಥಾನ ಏನಾಗುತ್ತಾ ಮುಂದೆ ಹೋಗುತ್ತೆ. ಹೌದಾ? ಏನು ಮತ್ತು ನೋಡ್ರಲ್ಲಿ ಏನ್ ಮಾಡಾಕತ್ತಿ ನಾನು 10ರಿಂದ ಗುಣಿಸಿದೆ. ಗುಣಿಸಿದ್ಗಳೇನ ಏನಾತ್ ನಮಗ 10ರಿಂದ ಗುಣಿಸಿದಾಗ ಏನು ಒಂದು ಸ್ಥಾನ ಏನಾಗ್ತದು ಬಲಕ್ ಹೋಯ್ತು. ಹೌದಾ? ನೋಡ್ರಿ ಇಲ್ಲಿಗಿತ್ತು ಬಿಂದು, ಕೊಟ್ಟಂತ ಸಂಖ್ಯೆಯನ್ನು ಗಮನಿಸ್ರಿ. ಸಂಖ್ಯೆ ಏನಿತ್ತು 2.3621 ಇತ್ತು. ಹೌದಾ? ಇದನ್ನ 10ರಿಂದ ಗುಣಿಸಿದ ನಂತರ ಇದು ಎಷ್ಟಾತ್ ನಮ್ಗ 23.6210 ಆತ್. ಹೌದಾ? 10ರಿಂದ ಗುಣಿಸಿದಾಗ ಒಂದು ಸ್ಥಾನ ಮುಂದಕ್ಕೆ ಹೋಯ್ತು. ಎಷ್ಟು ಸ್ಥಾನ ಹೋಯ್ತು? ಒಂದು ಸ್ಥಾನ ಹೋಯ್ತು. ಅದೇ ಇದನ್ನ ನಾವು ಏನ್ರ 100ರಿಂದ ಗುಣಿಸ್ತಿದ್ದೇವೆ ಅಂದ್ರೆ ಏನು ಕೊಟ್ಟಂತ ಏನು ಒಂದು ಸಂಖ್ಯೆ ಇತ್ತಲ್ಲ ಅದೇ 100ರಿಂದ ಗುಣಿಸ್ತಿದ್ದೇವೆ ಅಂದ್ರೆ ಎಷ್ಟು ಸ್ಥಾನ ಹೋಗಿತ್ತು? 2 ಸ್ಥಾನ ಏನಾಗುತ್ತೆ ಅದು ಬಲಕ್ ಹೋಗುತ್ತೆ. ಏನು 2 ಸ್ಥಾನ ಬಲಕ್ ಹೋಗುತ್ತೆ. ಕೊಟ್ಟಂತ ಇದೇ ಸಂಖ್ಯೆಯನ್ನು ತಗೊಂಡಿದ್ದೇವೆ ಅಂದ್ರೆ ನಮ್ಗೆ ಇಲ್ಲಿ ಏನ್ ಸಂಖ್ಯೆ ಐತಲ್ಲ 2, 3, 6, 2, 1 ಐತಲ್ಲ ಇದನ್ನ ಏನ್ರ ನಾವು 100ರಿಂದ ಗುಣಿಸಿದಾಗೂ ಕೂಡ ನಮ್ಗೆ ಎಷ್ಟು ಉತ್ತರ ಬರ್ತಿತ್ತು? 23.621 ಬರ್ತಿತ್ತು. ಇಲ್ಲಿ ಏನಾಗಿರ್ತಿತ್ತು 2 ಸ್ಥಾನಗಳ ಮುಂದಕ್ಕೆ ಹೋಗಿತ್ತು. ಎಷ್ಟು? 2 ಸ್ಥಾನಗಳ ಮುಂದಕ್ಕೆ ಹೋಗಿತ್ತು ಅಂದ್ರ ಇಲ್ಲಿ ಇನ್ನೊಂದು 0 ಬಂದಿರ್ತಿತ್ತು. ನೋಡ್ರಿ
ಇದನ್ನ ಅಂತ ತಗೊಂಡಿದ್ರೆ ಕ್ವಶನ್ 1 2 3 4 ಸ್ಥಾನಗಳನ್ನು ಬಿಟ್ಕೆ ಬಿಂದು ಕೊಡ್ತಿದ್ದೆ. 1 2 3 4 4 ಸ್ಥಾನಗಳನ್ನು ಬಿಟ್ಕೆ ಬಿಂದುವನ್ನು ಕೊಡ್ತಿದ್ದೆ. ಅಂದಾಗ ಎಷ್ಟು ಬರ್ತೈತಿ? 2 3 6 2 1 0 0 ಬರ್ತೈತಿ. ನೋಡ್ರಿ ಇಲ್ಲಿ ಏನಾಯ್ತು? 2 ಸ್ಥಾನಗಳು ಮೊದಲು ಬಿಂದು ಇಲ್ಲಿಗಿತ್ತು, ಇಲ್ಲಿಂಟ್ರ ಇಲ್ಲಿ ಶಿಫ್ಟ್ ಆದಾಗ ಎಷ್ಟು ಸ್ಥಾನ ಅದು? 2 ಸ್ಥಾನಗಳು ಮುಂದಕ್ಕೆ ಹೋಯ್ತು. ಹೌದಾ? ಅದೇ ತರ ನಾವು 1000ದಿಂದ ಗುಣಿಸಿದ್ರ 3 ಸ್ಥಾನ ಹೋಗುತ್ತೆ. ಎಷ್ಟು? 3 ಸ್ಥಾನ ಬಲಕ್ಕೆ ಹೋಗುತ್ತೆ. ಎಕಡೆ ಹೋಗುತ್ತೆ? ಎಡಕ್ಕೆ ಅಲ್ಲಿದು ಬಲಕ್ಕೆ ಹೋಗುತ್ತೆ. ಹೌದಾ? ಅಂದ್ರ ಇವ್ 100 1000 10ರಿಂದ ಯಾಕೆ ಕೊಟ್ಟೇನೆ ಅಂದ್ರ 10ರಿಂದ ಕೊಟ್ಟಂದ ನಿಮ್ ಕೊಟ್ಟಂತ ಏನೊಂದು ದಶಮಾಂಶ ಸಂಖ್ಯೆ ಇರ್ತದಲ್ಲ ಆ ಬಿಂದು ಇರ್ತದಲ್ಲ ಒಂದು ಸ್ಥಾನ ಮುಂದಕ್ಕೆ ಹೋಗುತ್ತೆ. 10ರಿಂದ ಗುಣಿಸಿದ್ರೆ 100ರಿಂದ ಗುಣಿಸಿದ್ರ 2 ಸ್ಥಾನ ಹೋಗುತ್ತೆ. 100ರಿಂದ ಗುಣಿಸಿದ್ರ 1000ದಿಂದ ಗುಣಿಸಿದ್ರ 3 ಸ್ಥಾನ ಹೋಗುತ್ತೆ. 10,000ದಿಂದ ಗುಣಿಸಿದ್ರ 4 ಸ್ಥಾನ ಹೋಗುತ್ತೆ. 10,000. ಅದೇ ರೀತಿ 1 ಲಕ್ಷದಿಂದ ಗುಣಿಸಿದ್ರ 5 ಸ್ಥಾನ ಹೋಗುತ್ತೆ. ಎಷ್ಟು? 5 ಸ್ಥಾನ ಬಲಕ್ಕೆ ಹೋಗುತ್ತೆ. ಬಲಕ್ಕೆ ಎಷ್ಟು ಸ್ಥಾನ ಹೋಗುತ್ತದ? ಬಲಕ್ಕೆ 5 ಸ್ಥಾನ ಮುಂದಕ್ಕೆ ಹೋಗುತ್ತೆ. ಅಂದ್ರ ಯಾವುದೋ ಒಂದು ದಶಮಾಂಶ ಸಂಖ್ಯೆ ಇತ್ತು, ಆ ಉಳುಕಿದಂತ ಗುಣಿಸುವಂತ ಸಂಖ್ಯೆ 10 100 1000 10,000 ಲಕ್ಷ ಈ ತರ ರೂಪದೊಳಗಿದ್ದು ಅಂದ್ರ ಗುಣಿಸಿದಾಗ ಒಂದೊಂದು ಸ್ಥಾನಗಳು ಏನಾಕವು? ಮುಂದಕ್ಕೆ ಹೋಗ್ತಾವ ಅಂತ ಹೇಗೆ ತಗೋಬೇಕು. 10ರಿಂದ ಗುಣಿಸಿದಾಗ 1, 100ರಿಂದ ಗುಣಿಸಿದಾಗ 2 ಸ್ಥಾನ, 1000ದಿಂದ ಗುಣಿಸಿದಾಗ 3 ಸ್ಥಾನ, 10,000ದಿಂದ ಗುಣಿಸಿದಾಗ 4 ಸ್ಥಾನ, ಲಕ್ಷದಿಂದ ಗುಣಿಸಿದಾಗ 5 ಸ್ಥಾನ, 10 ಲಕ್ಷದಿಂದ ಗುಣಿಸಿದಾಗ 6 ಸ್ಥಾನ, ಕೋಟಿದಿಂದ ಗುಣಿಸಿದಾಗ 7 ಸ್ಥಾನ ಮುಂದಕ್ಕೆ ಹೋಗುತ್ತಾ. ಈ ರೀತಿ ನೀವೇನ್ ಮಾಡಬೇಕಾಗುತ್ತಾ? ಅರ್ಥ ಮಾಡ್ಕೋತಾ ಹೋಗ್ಬೇಕಾಗತ್ತೆ. ನಾವು ಒಂದು ಸಂಖ್ಯೆ ದಶಮಾಂಶ ಸಂಖ್ಯೆ ಇದ್ರ ಮತ್ತು ಒಂದು ಪೂರ್ಣ ಸಂಖ್ಯೆ ಇದ್ರ ಈ 2 ನಿಯಮಗಳ ಅಪ್ಲೈ ಆಕಾವ್. 10ರಿಂದ ಗುಣಿಸಿದ್ರೆ ಇದು ಒಂದೊಂದು ಸ್ಥಾನ. ಮತ್ತೆ ಅದಕ್ಕಿಂತ ಮುಂಚೆ ಒಂದು ನೋಡಿದೇವಲ್ಲ, ಒಂದು ದಶಮಾಂಶ ಸಂಖ್ಯೆ ಇತ್ತಂದ್ರೆ ಏನ್ ಮಾಡ್ತಿದ್ದೆ ನಾವು? ಬಂದಂತ ಉತ್ತರದೊಳಗ ಅಷ್ಟೇ ಸ್ಥಾನಗಳನ್ನು ಬಿಟ್ಕೆ ಬಿಂದುವನ್ನು ಕೊಟ್ಟು ಬಿಡ್ತಿದ್ದೇವೆ. ಸಾಮಾನ್ಯ ಗುಣಾಕಾರದಂತೆ ಗುಣಿಸ್ಕೆ ಅಷ್ಟು ಬಿಂದುವನ್ನು ಕೊಡ್ತಿದ್ದೇವೆ. ಅದೇ ಒಂದೊಂದು ಟೈಮ್ ಏನ್ ಮಾಡ್ತಾನಂದ್ರ 2 ದಶಮಾಂಶ ಸಂಖ್ಯೆಗಳನ್ನ ಕೊಟ್ಟಿದ್ದ ಅಂದ್ರ ಭಾಜ್ಯ ಏನು ಈ ಗುಣಾಕಾರ 2 ಸಂಖ್ಯೆಗಳದಾವಲ್ಲ ಅವು 2 ಸಂಖ್ಯೆಗಳನ್ನು ನಮ್ಗೆ ಏನ್ ಮಾಡಿದ್ನಂದ್ರ ಸಂಖ್ಯೆಗಳನ್ನ ಕೊಟ್ಟಂತ 2 ಸಂಖ್ಯೆಗಳನ್ನು ದಶಮಾಂಶ ಸಂಖ್ಯೆಗಳಾಗಿದ್ವು ಅಂದ್ರ ಅವುಗಳನ್ನು ಯಾವ ರೀತಿ ಬಿಡಿಸೋದಪ್ಪ ಅಂತಂದ್ರ ದಶಮಾಂಶವನ್ನ ದಶಮಾಂಶದಿಂದ ಗುಣಿಸೋದು ಯಾವ ರೀತಿಯಪ್ಪ ಅಂತಂದ್ರ ನೋಡ್ರಿ ಒಂದು ಎಕ್ಸಾಂಪಲ್ ಐತಿ. ಏನೈತಿ? 3.2 ಐತಿ. ಅದನ್ನ ಎದರ್ ಗುಣಿಸಂತ 1.4ರಿಂದ ಗುಣಿಸಿದಾಗ. ಹೌದಾ? ಅಂದ್ರ ಗುಣಿಸಿದಾಗ ನೋಡ್ರಿ ಇದಕ್ಕೂ ನಿಯಮ ಸೇಮನ ಅಪ್ಲೈ ಮಾಡೋಕ್ ನೀವು. ಅಲ್ಲಿ ಏನ್ ಬಳಸ್ತಿದ್ರಲ್ಲ ಇಲ್ಲಿ ಅದೇ ನಿಯಮನ ಗುಣಾಕಾರಕ್ಕೆ ಮಾಡೋದನ್ನು ಏನ್ ಮಾಡ್ತಿದ್ದೇವೆ? ಬಿಂದುಗಳನ್ನು ಮನಸ್ಸಿನಾಗ ಇಟ್ಕೊತಿದ್ದೇವೆ. ಮನಸ್ಸಿನಾಗ ಇಟ್ಕೊಂಡ್ಕೆ ಸಾಮಾನ್ಯ ಗುಣಾಕಾರದಂತೆ ಏನ್ ಮಾಡ್ತಿದ್ದೆ ನಾವು ಇದನ್ನ ಗುಣಿಸ್ಬಿಡ್ತಿದ್ದೇವೆ. ಇಲ್ಲಿಯೂ ಅಟೆ ಮಾಡೋಣ ನೋಡ್ರಿ. ಬಿಂದುವನ್ನು ಮನಸ್ಸಿನಾಗ ಇಟ್ಕೊಂಡೇವೆ ಅಂದ್ರೆ ಅದು 32 ಅಂತ ಅನ್ಕೋತನ. ಅದನ್ನ ಏನ್ ಮಾಡೋಣ? 14ರಿಂದ ಗುಣಿಸ್ಬಿಡೋಣ. ಏನು? 14ರಿಂದ ಗುಣಿಸ್ಬಿಡೋಣ. 14 ಎಳೆ 28. 14 28. ಅದೇ ತರ 14 ಮೂರ್ಲೆ ಎಷ್ಟು? 14 ಮೂರ್ಲೆ 42. 14 ಮೂರ್ಲೆ 42. 42ರಾಗ 2 ಕೂಡಿಸಿದ್ರ 44. 44 ಬಂತು. ಹೌದಾ? ಇದನ್ನ ಬಿಂದು ಇಲ್ಲ ಅಂತಕೊಂಡು ಗುಣಿಸಿದ್ರ ಇಷ್ಟು ಬಂತು. ಆ ನಂತರ ಏನ್ ಮಾಡ್ಬೇಕಪ್ಪ? ದಶಮಾಂಶ ಸಂಖ್ಯೆಗಳಾಗಿಂತ 2 ಕೊಟ್ಟಂತ ದಶಮಾಂಶದ ಸಂಖ್ಯೆಗಳಲ್ಲಿ ಎಷ್ಟೆಷ್ಟು ಸ್ಥಾನಗಳನ್ನು ಬಿಟ್ಕೆ ಬಿಂದುವನ್ನು ಕೊಟ್ರ ನೋಡ್ರಿ. ಇದ್ರಾಗೂ ಒಂದು ಸ್ಥಾನ ಬಿಟ್ಕೊಟ್ರ, ಇದ್ರಾಗೂ ಒಂದು ಸ್ಥಾನವನ್ನ ಏನ್ ಮಾಡ್ಯಾರ ಅವರು? ಬಿಟ್ಕೆ ಬಿಂದುವನ್ನು ಕೊಟ್ಟಾರ. ಹೌದಾ? ಇದ್ರೊಳಗುನು ಒಂದು ಸ್ಥಾನವನ್ನು ಬಿಟ್ಕೆ ಬಿಂದುವನ್ನು ಕೊಟ್ಟಾರ, ಇನ್ನೊಂದ್ರೊಳಗುನು ಏನ್ ಮಾಡ್ಯಾರ ಅವರು? ಒಂದು ಸ್ಥಾನವನ್ನು ಬಿಟ್ಕೆ ಬಿಂದುವನ್ನು ಕೊಟ್ಟಾರ. ಹೌದಾ? ಹಾಗಾದ್ರ ನಮ್ಮ ಬಂದಂತ ಉತ್ತರದೊಳಗುನು ಏನ್ ಮಾಡ್ಬೇಕಂದ್ರ ಕೊಟ್ಟಂತ 2 ದಶಮಾಂಶ ಸಂಖ್ಯೆಗಳಲ್ಲಿ ಎಷ್ಟೆಷ್ಟು ಸ್ಥಾನಗಳನ್ನು ಬಿಟ್ಟು ಕೊಟ್ಟಿರ್ತಾರಲ್ಲ ಆ 2 ಸ್ಥಾನಗಳನ್ನು ಕೂಡಿಸ್ಕೊಂಡ್ಕೆ ಉತ್ತರದೊಳಗ ಅಷ್ಟು ಸ್ಥಾನಗಳನ್ನು ಬಿಟ್ಕೆ ಬಿಂದುವನ್ನು ಕೊಡ್ಬೇಕು. ನೋಡ್ರಿ ಇದ್ರಾಗೂ ಒಂದೈತಿ, ಇದ್ರಾಗೂ ಒಂದು ಸ್ಥಾನ ಬಿಟ್ಕೆ ಬಿಂದುವನ್ನು ಕೊಟ್ರ. ಒಂದು ಸ್ಥಾನ ಅಂದ್ರೆ ಎಷ್ಟಾಯ್ತು? 2 ಸ್ಥಾನ. ಹಾಗಾದ್ರ ಉತ್ತರದೊಳಗ ಏನ್ ಮಾಡ್ಬೇಕು ನಾವು? ಅಷ್ಟೇ ಸ್ಥಾನಗಳನ್ನು ಬಿಟ್ಕೆ ಬಿಂದುವನ್ನು ಕೊಡ್ಬೇಕು. ನೋಡ್ರಿ 1 2 ಸ್ಥಾನವನ್ನು ಬಿಟ್ಕೆ ಬಿಂದು ಕೊಡ್ಬೇಕು. ಹಾಗಾದ್ರ ಉತ್ತರ ಎಷ್ಟಾಗುತ್ತಿದ್ರದು? 4.48 ಆಗುತ್ತೆ. 4.48 ಆಗುತ್ತೆ. ಇಂಥ ಬೇಕಾದಷ್ಟು ಸಂಖ್ಯೆಗಳನ್ನು ತಗೋಬಹುದು. 0.2ಕ್ಕ ನಾ ಏನ್ ಮಾಡಕತ್ತೀನಿ? 0.3ರಿಂದ ಗುಣಿಸಕತ್ತೀನಿ. ಏನ್ ಮಾಡ್ಬೇಕು? ಬಿಂದು ಮನಸ್ಸಿನಾಗ ಇಟ್ಕೊಂಡ್ಕೆ ಸಾಮಾನ್ಯ ಗುಣಾಕಾರದಂತೆ ಗುಣಿಸ್ಬಿಡೋದು. 3 2 6 6 ಇದ್ರಾಗ ಒಂದ್ ಸ್ಥಾನ, ಇದ್ರಾಗ ಒಂದ್ ಸ್ಥಾನ ಬಿಟ್ಕೆ ಬಿಂದುವನ್ನು ಕೊಟ್ರ. ಹಾಗಾದ್ರೆ ಬಂದಂತ ಉತ್ತರದೊಳಗೆ ಏನ್ ಮಾಡ್ಬೇಕು? ಅಷ್ಟೇ 1
ಎರಡು ಸ್ಥಾನ ಬಿಟ್ಟಕ್ಕೆ ಬಿಂದುವನ್ನು ಕೊಡೋದು. ಹಾಗಾದ್ರೆ ಇದ್ರ ಉತ್ತರನು ಏನದು 0.06 ಅಂತ ಕರಿತೇವೆ. ಇಷ್ಟೇ. ಒಂದೇ ದಶಮಾಂಶ ಸಂಖ್ಯೆ ಇತ್ತಂದ್ರ ಅಷ್ಟೇ ಸ್ಥಾನ ಬಿಟ್ಟಕ್ಕೆ ಬಿಂದು ಕೊಡ್ಬೇಕು. ಎರಡು ದಶಮಾಂಶ ಸಂಖ್ಯೆಗಳಾಗಿದ್ವು ಅಂದ್ರ ಎರಡು ದಶಮಾಂಶದ ಸಂಖ್ಯೆಗಳನ್ನ ಬಿಂದುನ ಬಲಭಾಗದಲ್ಲಿರುವ ಸಂಖ್ಯೆಗಳನ್ನು ಎಣಿಸಿ ಆ ಎರಡು ಸಂಖ್ಯೆಗಳಿಂದ ದಶಮಾಂಶದ ಬಿಂದುವನ್ನು ಎಷ್ಟೆಷ್ಟು ಸ್ಥಾನಗಳನ್ನು ಬಿಟ್ಟು ಕೊಟ್ಟಿರ್ತಾರಲ್ಲ ಅವೆರಡನ್ನು ಕೂಡಿಸಿಕೆ ಎಷ್ಟು ಬರ್ತದಲ್ಲ ಅಷ್ಟು ನಮ್ ಬಂದಂತ ಉತ್ತರದೊಳಗನು ಅಷ್ಟೇ ಸ್ಥಾನಗಳನ್ನು ಬಿಟ್ಟಿಗೆ ಏನ್ ಮಾಡ್ಬೇಕು ನಾವು ಬಿಂದುವನ್ನ ಕೊಡ್ತಾ ಹೋಗ್ಬೇಕು. ಇದು ಏನಾಗೈತಿ ದಶಮಾಂಶದ ಗುಣಾಕಾರ ಅಂತ ಕರಿತೀವಿ. ಈಗ ನೆಕ್ಸ್ಟ್ ಏನ್ ನೋಡೋಣಪ್ಪ ಅಂತಂದ್ರ ದಶಮಾಂಶದ ಭಾಗಾಕಾರವನ್ನು ನೋಡೋಣ. ಏನ ದಶಮಾಂಶದ ಭಾಗಾಕಾರ ಅಂತ ಕರಿತೀವಿ. ನೋಡ್ರಿ ದಶಮಾಂಶದ ಭಾಗಾಕಾರದ ಪ್ರಶ್ನೆಗಳನ್ನ ಯಾವ ರೀತಿ ಬಿಡಿಸೋದಪ್ಪ ಅಂತ ನೋಡೋದಾದ್ರ ನೋಡ್ರಿ ಮೊದ್ಲೇ ಎಕ್ಸಾಂಪಲ್ ಏನೈತಿ 6.45 5ರಿಂದ ಭಾಗಿಸ್ಬೇಕು ನಾವು. ಎಷ್ಟು 6.45 ಭಾಜ ಏನೈತಿ ನಮ್ಗ 5 ಐತಿ. ಹೌದಾ 6.45 ಭಾಜ್ಯ 5. ಇದನ್ನ ಯಾವ ರೀತಿ ಭಾಗಿಸೋದಪ್ಪ ಅಂತ ನೋಡೋದಾದ್ರ ಸೇಮ್ ಬಿಂದು ಇಲ್ಲ ಅನ್ಕೊಂಡು ನಾವೇನ್ ಮಾಡಬೇಕು ಸಾಮಾನ್ಯ ಭಾಗಾಕಾರದಂತ ಇದನ್ನು ಸೇಮ್ ಮಾಡು. ನಾವ್ ಏನ್ ಮಾಡಬೇಕು ಬಿಂದು ಇಲ್ಲ ಅನ್ಕೊಂಡು ಸಾಮಾನ್ಯ ಗುಣಾಕಾರ ಭಾಗಾಕಾರ ಸಂಕಲನ ವ್ಯವಕಲನ ಗುಣಾಕಾರ ಮತ್ತು ಭಾಗಾಕಾರಗಳನ್ನು ಮಾಡೋದು. ಮಾಡ್ಕೆ ಬಂದಂತ ಉತ್ತರದೊಳಗೆ ಏನ್ ಬಿಂದುಗಳನ್ನ ಬಿಟ್ಕೆ ಪ್ರಶ್ನೆ ಒಳಗೆ ಕೊಟ್ಟಿರ್ತಾರಲ್ಲ ಅಷ್ಟೇ ಬಿಂದುವನ್ನು ಬಿಟ್ಕೆ ಪ್ರಶ್ನೆ ಉತ್ತರದೊಳಗೆ ಕೊಟ್ಬಿಡುದು ಅಷ್ಟೇ. ನೋಡ್ರಿ 5ರಿಂದ ಭಾಗಿಸ್ಬಿಡು ಅಂತ ಹೇಳಿ. ನೋಡ್ರಿ 5 ಒಂದ್ಲೆ 5 ಎಷ್ಟು ಉಳಿತು 1 ಉಳಿತು. ಆನಂತರ 4 ಇಳಿಸ್ಕೊಂಡೆ 5 2 10 ಎಷ್ಟು 4ರ 0 ಹೋದ್ರ 4 ಉಳಿತು. 1ರಾಗ 1 ಹೋದ್ರ 0 ಬಂತು. ಎಷ್ಟು ಉಳಿಸ್ಕೊಂಡು ಈಗ 5 ಇಳಿಸ್ಕೊಂಡು ಎಷ್ಟು 45. 5 9 45 5 9 45. ಇದನ್ನೇನು ಸಾಮಾನ್ಯ ಭಾಗಾಕಾರದಂತೆ ಮಾಡಿದಾಗ ಎಷ್ಟು 1 2 129 ಬಂತು. ಎಷ್ಟು 129 ಬಂತು. ಆ ನಂತರ ಎಷ್ಟು ಸ್ಥಾನಗಳನ್ನು ಬಿಟ್ಟಕ್ಕೆ ಬಿಂದುವನ್ನು ಕೊಟ್ಟ ನೋಡ್ರಿ ಪ್ರಶ್ನೆ ದಶಮಾಂಶ ಸಂಖ್ಯೆಗಳಲ್ಲಿ 1 2 ಎಷ್ಟು ಸ್ಥಾನಗಳನ್ನು ಬಿಟ್ಟಕ್ಕೆ ಬಿಂದುವನ್ನು ಕೊಟ್ರ 1 2 ಸ್ಥಾನಗಳನ್ನು ಬಿಟ್ಟಕ್ಕೆ ಏನ್ ಮಾಡ್ಯಾರ ಅವರು ಬಿಂದುವನ್ನು ಕೊಟ್ರ. ಹಾಗಾದ್ರೆ ಉತ್ತರದೊಳಗೂ ಏನ್ ಮಾಡಬೇಕು ಅಷ್ಟೇ ಸ್ಥಾನಗಳನ್ನ ಬಲಭಾಗದಿಂದ ಅಷ್ಟೇ ಸ್ಥಾನಗಳನ್ನು ಬಿಟ್ಟಕ್ಕೆ ಬಿಂದುವನ್ನು ಕೊಟ್ಬಿಡೋನು. 1 2 ಸ್ಥಾನವನ್ನು ಬಿಟ್ಟಕ್ಕೆ ಬಿಂದುವನ್ನು ಕೊಟ್ಟಾಗ ಎಷ್ಟಾಗುತ್ತದು 1.29. ಇದ್ರ ಉತ್ತರ ಎಷ್ಟತ್ತು 1.29 ಅಂತ ಕರಿತೇವೆ. ಎಷ್ಟು 1.29 ಅಂತ ಕರಿತೇವೆ. ಇದನ್ನು ಯಾವ ರೀತಿ ಮಾಡಿದೆ ನಾವು ಸಾಮಾನ್ಯವಾಗಿ ಬಿಂದುವನ್ನ ಮನಸ್ಸಿನೊಳಗೆ ಇಟ್ಕೊಂಡ್ಕೆ ಇಲ್ಲಿನ ಏನಾಗೈತಿ ನಮ್ಗ ಒಂದು ದಶಮಾಂಶ ಸಂಖ್ಯೆ ಆಗೈತಿ ಒಂದು ಪೂರ್ಣ ಸಂಖ್ಯೆ ಈ ರೀತಿ ಕೊಟ್ಟಿದ್ರಂದ್ರ ನಾವ್ ಏನ್ ಮಾಡ್ಬೇಕಾಗತ್ತೆ ನಾವಿಲ್ಲಿ ಬಿಂದುವನ್ನ ಮನಸ್ಸಿನಾಗ ಇಟ್ಕೊಂಡು ಸಾಮಾನ್ಯ ಭಾಗಾಕಾರದಂತೆ ಮಾಡಿ ಬಂದಂತ ಉತ್ತರದೊಳಗ ಬಂದಂತ ಭಾಜಕದೊಳಗ ಭಾಗಲಬ್ಧದೊಳಗ ನಾವ್ ಏನ್ ಮಾಡ್ಬೇಕಾಗತ್ತ ಅಷ್ಟೇ ಸ್ಥಾನಗಳನ್ನ ಬಿಟ್ಕೆ ಬಿಂದುವನ್ನು ಕೊಟ್ಬಿಟ್ಟೆ ಅಂದ್ರೆ ಮುಗೀತು. ಇದು ಸೇಮ ದಶಮಾಂಶದ ಭಾಗಾಕಾರ ಮಾಡೋದು. ಹೌದಾ ಅದೇ ತರ ಈಗ ನೆಕ್ಸ್ಟ್ ಒಂದ್ ಏನ್ ನೋಡೋಣಪ್ಪ ಅಂತಂದ್ರ ನೋಡ್ರಿ ನೆಕ್ಸ್ಟ್ ಒಂದ್ ಕ್ವಶನ್ ನೋಡ್ರಿ 0.24 3ರಿಂದ ಭಾಗಿಸಂತ ಹೇಳಿ. ಹೌದಾ ಎಷ್ಟು 0.24 ಭಾಜ್ಯ ಎಷ್ಟೈತಿ 3 ಐತಿ. ಭಾಗಿಸಿದ್ರ ನೋಡಿ ಬಿಂದು ಏನು ಇಲ್ಲ ಅನ್ಕೊಂಡ್ಕೆ ಭಾಗಿಸ್ಬಿಡೋಣ. ಎಷ್ಟರಲ್ಲಿತ್ತ 3ಲಿತ್ತ. ಹೌದಾ 3ರಲ್ಲಿತ್ತ ಭಾಗಿಸ್ಬಿಡೋಣ. ಅವ್ ನೋಡ್ರಿ 3 8 24 ನಿಶೇಷವಾಗಿ ಏನಾಯ್ತು ನಮಗಿಲ್ಲಿ ಭಾಗ ಹೋಯ್ತು. ಹಾಗಾದ್ರ ನೋಡ್ ಕೊಟ್ಟಂತ ಪ್ರಶ್ನೆ ಒಳಗೆ ಎಷ್ಟು ಸ್ಥಾನಗಳನ್ನು ಬಿಟ್ಕೆ ಬಿಂದುವನ್ನು ಕೊಟ್ರ ನೋಡ್ರಿ 1 2 ಸ್ಥಾನಗಳನ್ನು ಬಿಟ್ಕೆ ಏನ್ ಮಾಡ್ಯಾರ ಬಿಂದುವನ್ನು ಕೊಟ್ರ. ಬಂದಂತ ಉತ್ತರದೊಳಗೆ ಏನ್ ಮಾಡಬೇಕು ಅಷ್ಟೇ ಸ್ಥಾನಗಳನ್ನು ಬಿಟ್ಕೆ ಬಿಂದುವನ್ನು ಕೊಡ್ಬೇಕು. ಎಷ್ಟು 1 ಸ್ಥಾನ ಬಿಡುನು 2 ಸ್ಥಾನ ಬಿಡುನು ಅಟ್ ಬಿಟ್ಕೆ ಬಿಂದುವನ್ನು ಕೊಡೋಣ. ಎಷ್ಟಾಗ್ತೈತಿ 0.08 ಅಂತ ಕರಿತೇವೆ. ಏನು 0.08 ನಮಗೇನಾಗುತ್ತ ಬಂದಂತ ಪ್ರಶ್ನೆಗೆ ಉತ್ತರ ಆಗುತ್ತೆ. ಇಷ್ಟೇ. ಮತ್ತೊಂದು ಯಾವ ರೀತಿಯಪ್ಪ ಪ್ರಶ್ನೆಗಳಂದ್ರ ನೋಡ್ರಿ ಇಲ್ಲಿನೂ ಸೇಮ್ ಅಲ್ಲಿ ಏನ್ ಗುಣಾಕಾರದಂತೆ ಮಾಡ್ತಿದ್ವಲ್ಲ ಅದೇ ತರ ಇಲ್ಲಿ ಏನ್ರ 10 100 1000 ಇತ್ಯಾದಿಗಳಿಂದ ಏನ್ರ ಭಾಗಿಸುವಂತ ನಮ್ ಕ್ವಶನ್ ಕೇಳಿದ್ರಂದ್ರೆ ಏನು 10 100 1000 ಇಂತ ಸಂಖ್ಯೆಗಳಿಂದ ಯಾವ್ದಾದ್ರ ಸಂಖ್ಯೆಯನ್ನ ಭಾಗಿಸುವಂತ ಬಂದಾಗ ಅಲ್ಲಿ ಗುಣಿಸ್ತಿದ್ದೇವೆ ಅಂದ್ರೆ ಏನಾಕಿತ್ತು ಒಂದು ಸ್ಥಾನ ಬಲಕ್ ಹೊಕ್ಕಿತ್ತು.
ಇಲ್ಲಿ ಏನಾಗುತ್ತೆ ಅಂದ್ರ ಒಂದು ಸ್ಥಾನ ಎಡಕ್ ಹೋಗುತ್ತೆ. ಕೊಟ್ಟಂತ ಬಿಂದುವಿನಿಂದ ಏನಾಗಿರ್ತದ ಒಂದು ಸ್ಥಾನ ಎಡಕ್ ಹೋಗುತ್ತೆ. ಇಲ್ಲಿ ಆ ಕಡೆ ಬಲಭಾಗಕ್ಕೆ ಹೋಗಿತ್ತು, ಇಲ್ಲಿ ಏನಾಗುತ್ತ ಎಡಕ್ ಹೋಗುತ್ತಾ ಇಲ್ಲ ಅಂತ ಇದೊಂದು ಟೆಸ್ಟ್ ಮಾಡಿ ನೋಡೋಣ. 10 ಭಾಗಿಸಿ ನೋಡ್ರಿ. 5 1 8 ಮತ್ತ 3 5 1 8 3 ಹೌದಾ. ಈ ಸಂಖ್ಯೆಯನ್ನು ಎದರ್ಲಿತ್ತ ಭಾಗಿಸಂತ ಹೇಳ್ಯಾರ ಅವರು 10ರಿಂದ ಭಾಗಿಸೋಣ. ನಾವು ಎಷ್ಟರಿಂದ ಭಾಗಿಸೋಣ ಈ ಸಂಖ್ಯೆನ 10ರಿಂದ ಭಾಗಿಸ್ಕೆ ಚೆಕ್ ಮಾಡ್ಬಿಡೋಣ. ನಾವು ನೋಡ್ರಿ ಎಷ್ಟ ಸಂಖ್ಯೆ 5 1 8 3 ಬಿಂದುವನ್ನು ಮನಸ್ಸಿನಾಗ ಇಟ್ಕೊಂಡ್ಕೆ ಸಾಮಾನ್ಯ ಭಾಗಾಕಾರದ ಅಂತ ಮಾಡಿಬಿಡೋಣ. ನೋಡ್ರಿ 10 5 50 51ರಾಗ 5 1ರಾಗ 0 ಹೋದ್ರ 1 5ರಾಗ 5 ಹೋದ್ರ 0. ಈಗ ಏನ್ ಮಾಡೋಣ 8ಅನ್ನು ಇಳಿಸ್ಕೋತೀನಿ ಹೌದಾ. ನೋಡ್ರಿ 10 1 10 1 10 8ರ 0 ಹೋದ್ರ 8 ಬಂತು, 1ರಾಗ 1 ಹೋದ್ರ 0. ಈಗ ಉಳಿದಿದ್ದೇನು 3ಅನ್ನು ಇಳಿಸ್ಕೊಂಡು ನೋಡ್ರಿ 10 8 80 10 8 80 3ರಾಗ 0 ಹೋಗ್ಲಕ್ಕ 3, 8ರಾಗ 8 ಹೋದ್ರ 0 ಬಂತು. ಉಳಿದಿದ್ದೇನು ಉಳಿತು ನಮಗೀಗ 3 ಉಳಿಸ್ಕೊಂಡಿದ್ದೆ 3 ಉಳಿತು. ಈಗ ಏನ್ ಮಾಡೋದು 3 ನಿಶೇಷವಾಗಿ ಹೋಗ್ಲಾರ್ಕ ನಾವೇನ್ ಮಾಡೋಣ ಈಗ ಬಿಂದುವನ್ನು ಕೊಟ್ಟೋಣ. ಏನು ಒಂದು ಪಾಯಿಂಟ್ ಅನ್ನು ಕೊಡೋಣ. ಪಾಯಿಂಟ್ ಕೊಟ್ಕೆ ನಾ ಏನ್ ಮಾಡಕತ್ತೀನಿ ಇಲ್ಲಿ ಒಂದು 0ಅನ್ನು ಇಳಿಸ್ಕೊಂಡೆ. ಅವಾಗ ಎಷ್ಟು ಹೋಯ್ತು ನಮ್ಗ 10 3 30. ಈಗ ನಿಶೇಷವಾಗಿ ಭಾಗ ಹೋಯ್ತು ಹೌದಾ. ಈಗ ಬಂದಂತ ಉತ್ತರ ಏನ್ ನಮ್ಗಿಲ್ಲಿ ಸಾಮಾನ್ಯ ಭಾಗಾಕಾರ ಮಾಡಿದ್ರ ಅಟ್ಟೆ ಸಾಮಾನ್ಯ ಭಾಗಾಕಾರ ಮಾಡಿದ್ರೆ ಇಷ್ಟು ಬಂತು ಹೌದಾ. ಈಗ ನಮ್ ನಿಯಮದ ಪ್ರಕಾರ ಏನೈತಿ ಕೊಟ್ಟಂತ ಪ್ರಶ್ನೆ ಒಳಗ ಎಷ್ಟು ಸ್ಥಾನಗಳನ್ನು ಬಿಟ್ಕೆ ಬಿಂದುವನ್ನು ಕೊಟ್ಟಿರ್ತಾರಲ್ಲ ಅಷ್ಟು ಸ್ಥಾನಗಳನ್ನು ಬಿಟ್ಕೆ ಬಿಂದುವನ್ನು ಕೊಟ್ಟು ಬಿಡದಪ್ಪ. ನೋಡ್ರಿ ಎಷ್ಟು ಒಂದು ಸ್ಥಾನವನ್ನು ಬಿಟ್ಕೆ ಏನ್ ಮಾಡ್ಯಾರ ನಮಗ ಬಿಂದುವನ್ನು ಕೊಟ್ಟಾರ. ಹಾಗಾದ್ರೆ ನಾವು ಉತ್ತರದೊಳಗೂ ಏನ್ ಮಾಡೋಣ ಈಗ ಅಷ್ಟೇ ಸ್ಥಾನಗಳನ್ನು ಬಿಟ್ಕೆ ಬಿಂದುವನ್ನು ಕೊಡೋಣ. ನೋಡ್ರಿ ಇಲ್ಲಿಗೆ ಐತಪ್ಪ ಬಿಂದು. ಈ ಬಿಂದುವನ್ನ ಒಂದು ಸ್ಥಾನವನ್ನು ಬಿಟ್ಟು ಅಂದ್ರೆ ಇಲ್ಲಿಂಟ್ರ ಇಲ್ಲಿಗೆ ಬರ್ತೈತಿ. ಹಾಗಾದ್ರೆ ಇದ್ರ ಉತ್ತರ ಎಷ್ಟಾಗುತ್ತ 1.83 51.83 ಬರ್ತೈತಿ. ಏನಾತಿಲ್ಲಿ ಒಂದ್ ಸೈಡ್ ಮುಂದ್ಗಡೆ ಇದ್ದಿದ್ದಂತ ಸ್ಥಾನ ಏನಾಯ್ತು ಒಂದ್ ಸೈಡ್ ಹಿಂದಕ್ ಬಂತು. ಒಂದು ಸ್ಥಾನ ಏನಾಗುತ್ತೆ ಇಲ್ಲಿ ಹಿಂದಕ್ ಬರ್ತದ. 10ರಿಂದ ಗುಣಿಸಿದಾಗ ಒಂದ್ ಸ್ಥಾನ ಬಂತು. ಅದೇ 100ರಿಂದ ಗುಣಿಸಿದ್ರೆ ಎಷ್ಟಾಗುತ್ತೆ 2 ಸ್ಥಾನ ಹಿಂದಕ್ಕೆ ಬರ್ತದೆ. ಎಷ್ಟು 2 ಸ್ಥಾನ ಇಲ್ಲಿ ಏನಾಗುತ್ತೆ ಮತ್ತ ಹಿಂದಕ್ಕೆ ಬರುತ್ತೆ. 1000ದಿಂದ ಗುಣಿಸಿದ್ರ 3 ಸ್ಥಾನಗಳು ಹಿಂದಕ್ಕೆ ಬರ್ತದೆ. ಯಾವ ರೀತಿ ಏನಾಯ್ತು ನಮಗಿಲ್ಲಿ 10ರಿಂದ ಭಾಗಿಸಿದಾಗ ಎಷ್ಟು ಸ್ಥಾನ ಹಿಂದಕ್ಕೆ ಬರ್ತದದು 10ರಿಂದ ಗುಣಿಸಿದಾಗ ಎಷ್ಟು ಸ್ಥಾನ ಹಿಂದಕ್ಕೆ ಬಂತು ನಮಗ ಒಂದು ಸ್ಥಾನ ಎಕಡೆ ಬಂತು ಎಡಕ್ಕೆ. ಎಕಡೆ ಬರ್ತದ ಎಡಕ್ಕೆ ಎಷ್ಟು ಸ್ಥಾನ ಬರ್ತೈತಿ ಒಂದು ಸ್ಥಾನ ಬಂತು. ಅದೇ ನಾವು 100ರಿಂದ ಏನ್ರ ಭಾಗಿಸ್ತಿದ್ದೇವಂದ್ರ ಭಾಗಿಸಿದಾಗ ಎಷ್ಟು ಸ್ಥಾನ ಬರ್ತೈತಿ 2 ಸ್ಥಾನ ಏನಕ್ಕವು ಎಡಕ್ಕೆ ಬರ್ತೈತಿ. ಎಷ್ಟು ಸ್ಥಾನ 2 ಸ್ಥಾನ ಎಡಕ್ಕೆ ಬರ್ತೈತಿ. ಅದೇ 1000ದಿಂದ ಗುಣಿಸಿದ್ರ 1000ದಿಂದ ಭಾಗಿಸಿದ್ರ ಎಷ್ಟು ಸ್ಥಾನ ಬರ್ತೈತಿ 3 ಸ್ಥಾನ ಏನಾಗುತ್ತೆ ನಮಗದ ಎಡಕ್ಕೆ ಬರ್ತೈತಿ. ಅದೇ 10,000ದಿಂದ ಗುಣಿಸಿದ್ರ ಭಾಗಿಸಿದ್ರ 4 ಸ್ಥಾನ ಬರ್ತೈತಿ. ಲಕ್ಷದಿಂದ ಗುಣಿಸಿದ್ರ ಲಕ್ಷದಿಂದ ಭಾಗಿಸಿದ್ರ 5 ಸ್ಥಾನ ಬರ್ತೈತಿ. 10 ಲಕ್ಷದಿಂದ ಭಾಗಿಸಿದ್ರ 6 ಸ್ಥಾನ ಬರ್ತೈತಿ ಹೌದಾ. ಇದೇ ತರ ಏನು ಒಂದೊಂದು ಸ್ಥಾನಗಳೇನಾಗುತ್ತವು ಎದಕ್ಕೆ ಹೋಗೋದು ಎಕಡೆ ಹೋಗುತ್ತದು ಎಡಕ್ಕೆ ಹೋಗುತ್ತೆ. ಎಷ್ಟು ಎದ ಕಡೆ ಹೋಗುತ್ತದೋ ಎಡಕ್ಕೆ ಹೋಗುತ್ತೆ. ಗುಣಿಸಿದ್ರ ಬಲಕ್ಕೆ ಹೋಗುತ್ತಾ ಒಟ್ಟಿ 10 ಈ ನಿಯಮ ನೆನಪಿಟ್ಕೊಂಡ್ಬಿಡ್ರಿ. ಗುಣಿಸಿದ್ರ ಬಲಕ್ಕೆ ಹೋಗುತ್ತಾ ಭಾಗಿಸಿದ್ರ ಎಡಕ್ಕೆ ಹೋಗುತ್ತೆ ಬಿಂದು. ಭಾಗಿಸಿದ್ರ ಬಿಂದು ಎಡಕ್ಕೆ ಹೋಗುತ್ತಾ ಗುಣಿಸಿದ್ರ ಬಲಕ್ಕೆ ಹೋಗುತ್ತೆ. ಈ ನಿಯಮವನ್ನು ನೀವೇನ್ ಮಾಡ್ರಿ ಸರಿಯಾಗಿ ಅರ್ಥ ಮಾಡ್ಕೊ. ಒಂದು ದಶಮಾಂಶ ಸಂಖ್ಯೆ ಕೊಟ್ಟು ಇನ್ನೊಂದು ಪೂರ್ಣ ಸಂಖ್ಯೆ ಕೊಟ್ಟಾಗ ಈ ರೀತಿ ಭಾಗಿಸೋದು. 2 ದಶಮಾಂಶದ ಸಂಖ್ಯೆಗಳಾಗಿದ್ವು ಅಂದ್ರ ಅದನ್ನ ಯಾವ ರೀತಿ ಭಾಗಿಸೋದಪ್ಪ ಅಂದ್ರ ನೋಡ್ರಿ ಇಲ್ಲಿ ಕೊಟ್ಟಂತ ಒಂದು ಎಕ್ಸಾಂಪಲ್ ನ ನೋಡ್ರಿ. ಇಲ್ಲಿ ಎಷ್ಟೈತಿ 15.6 ಐತಿ. ಅದನ್ನ ಎಷ್ಟರಲ್ಲಿಂದ ಭಾಗಿಸಂದಾರ 0.4ರಿಂದ ಭಾಗಿಸಂದಾರ ಹೌದಾ. ಇದನ್ನ ಭಾಗಿಸಂದ್ರ 15.6 ಐತಿ. ಇದನ್ನೇನು
4 ಐತಿ. ಈ ರೀತಿ ಏನ್ ಮಾಡಂದ್ರ ನಮಗ ಅವರು ಭಾಗಿಸಂದ್ರ. ಇದನ್ನ ಭಾಗಿಸಿದಾಗ ಎಷ್ಟು ಬರ್ತದಪ್ಪ ಅಂತ ನೋಡೋಣ. ನೋಡ್ರಿ, ಇದಕ್ಕೊಂದು ಎರಡು ಏನು ದಶಮಾಂಶ ಸಂಖ್ಯೆಗಳಾಗಿದ್ವು ಅಂದ್ರ ಸೇಮ್ ಅಲ್ಲಿ ಏನ್ ಗುಣಾಕಾರ ಮಾಡ್ತಿದ್ದೇವಲ್ಲ, ಏನ್ ಮಾಡ್ತಿದ್ದೆ ಅಲ್ಲಿ ಎರಡು ದಶಮಾಂಶ ಸಂಖ್ಯೆಗಳಾಗಿದ್ವು ಅಂದ್ರ ಗುಣಾಕಾರ ಮಾಡಾಗ ಎರಡು ಗುಣಿಸ್ಕೊಂಡು ಆ ನಂತರ ಬಿಂದು ಕೊಡ್ತಿದ್ದೆ. ಇಲ್ಲಿ ಏನ್ ಮಾಡ್ಬೇಕಾಗಿತ್ತಂದ್ರ ಏನು ಮೇಲ್ಗಡೆ ಇರುವಂತ ಅಂಶದ ಸ್ಥಾನದಲ್ಲಿ ಏನ್ ಇರ್ತದಲ್ಲ ದಶಮಾಂಶ ಸಂಖ್ಯೆ, ಆ ದಶಮಾಂಶ ಸಂಖ್ಯೆಯ ಸ್ಥಾನದಿಂದ ಬಲಭಾಗಕ್ಕೆ ಎಷ್ಟು ಸ್ಥಾನಗಳಿರ್ತಾವಲ್ಲ ಅಷ್ಟೇ ಸರಿ ಸ್ಥಾನಗಳಿಗೆ ಛೇದದಲ್ಲಿರುವ ದಶಮಾಂಶದ ಸ್ಥಾನಗಳನ್ನು ಹೊಂದಿಸ್ಕೋಬೇಕು. ಅದೇ ಅಂದ್ರ ಇಲ್ಲೊಂದೆರಡು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. 0.2 ಐತಿ, ಇದನ್ನ 0.04 ಭಾಗಿಸಂತ ಐತಿ. ಹಾಗಾದಾಗ ಇದನ್ನ ಭಾಗಿಸೋದು ಹೆಂಗಂದ್ರ ಇಲ್ಲಿ ಬಿಂದು ಕೊಟ್ಟಿಂದ ಇಲ್ಲಿ ಎಷ್ಟು ಸ್ಥಾನಗಳದಾವ? 2 ಅದಾವ. ಇದನ್ನು ಏನ್ ಮಾಡ್ಬೇಕು ನಾವು 2 ಸ್ಥಾನಗಳಿಗಾಗಿ ಬದಲಾಯಿಸ್ಕೋಬೇಕು. ಈ ರೀತಿ ಹೊಂದಾಣಿಕೆ ಮಾಡ್ಕೊಳಕ್ಕೆ ಏನ್ ಮಾಡ್ಬೇಕು ನಾವು ಸಾಮಾನ್ಯ ಭಾಗಾಕಾರದಂತೆ ಭಾಗಿಸ್ಬಿಡೋದು. ಭಾಗಿಸಿದ್ರಿಂದ ಏನ್ ಸಿಗ್ತೈತಿ ನಮ್ಗ? ಕೇಳಿದಂತ ಪ್ರಶ್ನೆಗೆ ಉತ್ತರ ಸಿಕ್ಬಿಡ್ತೈತಿ. ನೋಡ್ರಿ, ಇದಕ್ಕೂ ಒಂದು ಸ್ಥಾನ ಐತೆ, ಅಂಶದೊಳಗ ಒಂದು ಸ್ಥಾನ ಬಿಟ್ಕೆ ಬಿಂದು ಐತಿ, ಛೇದದೊಳಗೂ ಒಂದು ಸ್ಥಾನ ಬಿಟ್ಕೆ ಬಿಂದು ಐತಿ. ಹಾಗಾದ್ರೆ ಇವೆರಡು ಸರಿ ಸಮ ಅದು. ಹಾಗಾದ್ರೆ ಯಾವ ರೀತಿ ಬರ್ಕೋಬಹುದು ನಾವು? 156/4 ಅಂತ ಬರ್ಕೋಬಹುದು. ಹೌದಾ? ಈ ರೀತಿ ಬರ್ಕೊಂಡ್ಕೆ ನಾವ್ ಏನ್ ಮಾಡ್ಬೋದು? ಇದನ್ನ ಸಾಮಾನ್ಯ ಭಾಗಾಕಾರದಂತೆ ಭಾಗಿಸ್ಬಿಡುದು. ಏನು? ಸಾಮಾನ್ಯ ಭಾಗಾಕಾರದಂತೆ ಭಾಗಿಸ್ಬಿಡುದು. ನೋಡ್ರಪ್ಪ ಹೆಂಗೆ ಭಾಗಿಸ್ಬಿಡುದಾಗ 156 ನಾವ್ ಏನ್ ಮಾಡೋನು? 4ರಿಂದ ಭಾಗಿಸ್ಬಿಡೋದು. ಎಷ್ಟು? 156 ಎಷ್ಟರಿಂದ ಭಾಗಿಸೋನು? 4ರಿಂದ ಭಾಗಿಸೋನು. 4 ಮೂರ್ಲೆ 12, 4 ಮೂರ್ಲೆ 12, 5ರಾಗ 2 ಹೋದ್ರ 3, 1ರಾಗ 1 ಹೋದ್ರ 0, 6ಕ್ಕೆ 6 ಇಳಿಸ್ಕೊಂಡು ಎಷ್ಟ್ರಲ್ಲಿ? 4 9ಲೆ 36. ಇಲ್ಲಿ ಏನ್ ಬಂತು? ನಿಶೇಷವಾಗಿ ಭಾಗವಹಿತು. ಹಾಗಾದ್ರ ಇದ್ರ ಉತ್ತರ ಎಷ್ಟಾತ್ ನಮ್ಗಿಲ್ಲಿ? 39 ಅಂತ ಕರಿತೇವೆ. ಏನು? 39 ಅಂತ ಕರಿತೇವೆ. ನಾವು ಗುಣಾಕಾರ ಇತ್ತಂದ್ರ ಸಾಮಾನ್ಯ ಗುಣಾಕಾರದಂತೆ ಗುಣಿಸಿ 2 ದಶಮಾಂಶ ಸಂಖ್ಯೆಗಳನ್ನ ಬಿಂದುವನ್ನು ಉತ್ತರದೊಳಗನು ಹಚ್ತಿದ್ದೇವೆ. ಇಲ್ಲಿ ಏನ್ ಮಾಡ್ಬೇಕು ನಾವು? ಮೊದಲೇ ದಶಮಾಂಶದ ಸಂಖ್ಯೆಗಳನ್ನ ಹೊಂದಿಸ್ಕೊಂಡು ಆ ನಂತರ ಏನ್ ಮಾಡ್ಬೇಕು ನಾವು? ಅಷ್ಟೇ ಸಾಮಾನ್ಯ ಭಾಗಾಕಾರದಂತೆ ಬಿಡಿಸ್ಬಿಟ್ಟೆ ಅಂದ್ರ ಅದು ಬರುವಂತ ಉತ್ತರನ ಏನಾಗಿರ್ತೈತಿ ನಮ್ಗ? ಕೇಳಿದಂತ ಪ್ರಶ್ನೆಗೆ ಉತ್ತರ ಆಗಿರ್ತೈತಿ. ಏನು? ಕೇಳಿದಂತ ಪ್ರಶ್ನೆಗೆ ಏನಾಗಿರ್ತೈತಿ? ಅದು ಉತ್ತರ ಆಗಿರ್ತೈತಿ. ನೋಡ್ರಿ, ಇನ್ನೊಂದು ಎಕ್ಸಾಂಪಲ್ ತಗೋತ ನಾನು ನಿಮ್ಗ. ಎರಡನೇ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರ 0.5 ಎಷ್ಟರಿಂದ ಭಾಗಿಸೋನು? 0.25ರಿಂದ ಭಾಗಿಸೋಣಂತಿ. 0.25ರಿಂದ ಭಾಗಿಸೋಣಂತ. ನೋಡ್ರಿ, ಈ ರೀತಿ ಭಾಗಿಸಿದ್ರೆ ಯಾವ ರೀತಿಪ್ಪ? ಇದನ್ನ ಬರ್ಕೋದು ಯಾವ ರೀತಿ ಬರ್ಕೋತೀವಿ ನಾವು? 0.5 0.25 ಅಂತ ಬರ್ಕೋತೇವೆ. ಹೌದಾ? ಈ ರೀತಿ ಇದನ್ನ ಬರ್ಕೋತೀವಿ. ಈ ಬರ್ಕೊಂಡಾಗ ಇದನ್ನ ಭಾಗಿಸೋದಾಗಿ ಎಷ್ಟಾಗುತ್ತಾ ಅಂತ ನೋಡೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕಂತ ಹೇಳಿ ನಾನು ಬಿಂದುವಿನ ಬಲಭಾಗದ ಸ್ಥಾನಗಳನ್ನ ಏನ್ ಮಾಡ್ಬೇಕು ನಾವು? ಹೊಂದಿಸ್ಕೋಬೇಕು. ನೋಡ್ರಿ, ಇಲ್ಲಿ ಬಿಂದುವಿನ ನಂತರ ಎಷ್ಟು ಸ್ಥಾನಗಳದಾವ? 2 ಸ್ಥಾನ. ಇಲ್ಲಿ ಏನ್ ಮಾಡ್ಬೇಕು? 2 ಸ್ಥಾನಗಳಾಗಿ ಬದಲಾಯಿಸ್ಕೋಬೇಕು. ಬದಲಾಯಿಸ್ಕೊಂಡ್ಕೆ ಏನ್ ಮಾಡ್ಬೇಕು? ಈಗ ನಾವು ಸಾಮಾನ್ಯ ಭಾಗಾಕಾರದಂತೆ ಮಾಡಿಬಿಡೋದು. ನೋಡ್ರಿ, ಮೇಲಿರೋದನ್ನ ಅಂಶವನ್ನ ಏನ್ ಮಾಡ್ಬೇಕು? ಛೇದದಿಂದ ಭಾಗಿಸ್ಬಿಡೋದು. 25 2ಲೆ 50 ಏನದು? ನಿಶೇಷವಾಗಿ ಭಾಗವಹಿತು. ಹಾಗಾದ್ರೆ ಇದ್ರ ಉತ್ತರ ಏನದು? 2 ಬರ್ತದೆ. ಇಷ್ಟೇ. ಏನ್ ಮಾಡ್ಬೇಕು ನಾವು? ಅವು ಬಲಭಾಗದಲ್ಲಿರುವ ದಶಮಾಂಶದ ಸಂಖ್ಯೆಗಳನ್ನ ಹೊಂದಿಸ್ಕೋಬೇಕು. ಹೊಂದಿಸ್ಕೊಂಡ್ಕೆ ಸಾಮಾನ್ಯ ಭಾಗಾಕಾರದಂತೆ ಮಾಡಿಬಿಡೋದು. ಮಾಡಿದಾಗ ಏನಾಗುತ್ತೆ ನಮ್ಗ? ಕೇಳಿದಂತ ಪ್ರಶ್ನೆಗೆ ಉತ್ತರ ಸಿಕ್ಬಿಡ್ತದೆ. ಹಾಗಾದ್ರೆ ಇದುವರೆಗೆ ಏನ್ ಮಾಡಿದೆ ನಾವು? ದಶಮಾಂಶ ಅಂದ್ರೆ ಏನು ಮತ್ತು ದಶಮಾಂಶದ 4 ಗಣಿತದ ಕ್ರಿಯೆಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂತಂದ್ರ ಇದ್ರ ಮೇಲೆ ನಿಮ್ಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ ಒಂದಿಷ್ಟು ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಅವಾಗ ಏನಾಗುತ್ತಾ? ಯಾವ ರೀತಿ ಪ್ರಶ್ನೆಗಳು ದಶಮಾಂಶದ ಮೇಲೆ ಕೇಳ್ತಾರ ಅಂತ ನಿಮ್ಗ ಗೊತ್ತಾಗುತ್ತಾ ಹೋಗುತ್ತಾ. ನೋಡ್ರಿ, ಹಾಗಾದ್ರ ಮೊದಲೇ ಪ್ರಶ್ನೆ ಏನೈತಪ್ಪ ಅಂದ್ರ 2015ರಲ್ಲಿ ಕೇಳಿದಂತ ಪ್ರಶ್ನೆ 0.4 ಭಾಗ 0.04 ಪ್ಲಸ್ 0.04 ಭಾಗ 0.4 ಇದಕ್ಕೆ ಸಮಾನವಾಗಿದ್ದು ಯಾವ್ದಂತ ಕೇಳ್ಯಾರ. ಅದ್ರಾಗ ಆಪ್ಷನ್ಸ್ ಎ ಏನಾಗೈತಿ? ರೈಟ್ ಐತಿ ಅಂತ ಐತಿ. ಹಾಗಾದ್ರ ಇದು ಯಾವ ರೀತಿ ಬಿಡಿಸ್ಬೇಕು ಅಂತ ನೋಡೋಣ. ನೋಡ್ರಿ, ಏನೇನ್ ಕೊಟ್ಟಿದ್ರಪ್ಪ ನಮ್ಗ? ಇನ್ನೊಂದ್ಸಲ ನೋಡ್ಕೊರಿ. ಕೊಟ್ಟಂತ ಪ್ರಶ್ನೆ ಒಳಗೆ ಏನೇನ್ ಕೊಟ್ಟಿದ್ರು ನೋಡ್ರಿ. 0.4 0.04 ಅನ್ನ 0.04 ಭಾಗಿಸಂದ್ರ.
ನೋಡ್ರಿ ಕೊಟ್ಟಂತ ದತ್ತಾಂಶಗಳನ್ನು ಬರ್ಕೊನಂತ. ಏನ್ ಕೊಟ್ಟಿದ್ರಪ್ಪ ನಮ್ ದತ್ತಾಂಶಗಳು? 0.4 0.04ರಿಂದ 0.04 0.4ರಿಂದ ಭಾಗಿಸಿದಾಗ ಎಷ್ಟು ಬರ್ತದೆ ಅಂತ ಹೇಳ್ತು ಉತ್ತರ? 10.1 ಬರೋಕ್ ನಮ್ಗೆ. ಹೌದಾ? ಬರುತ್ತೆ ಇಲ್ಲ ಭಾಗಿಸ್ಕೆ ನೋಡೋಣ. ನೋಡ್ರಿ ಭಾಗಕಾರ ನಿಯಮದ ಪ್ರಕಾರ ಏನೈತಿ? ಬಿಂದುವಿನ ನಂತರದ ಸ್ಥಾನಗಳನ್ನು ಮೊದಲು ಸಮಗೊಳಿಸ್ಕೋಬೇಕು. ಹೌದಾ? ಸಮಗೊಳಿಸ್ಬೇಕಾಯ್ತಂದ್ರ ಇದು 1 2 ಸ್ಥಾನ ಅದಾವ. ಇಲ್ಲಿ ಎಷ್ಟೈತಿ? 1 ಸ್ಥಾನ ಐತಿ. ಅಂದ್ರೆ ಇದನ್ನ ಏನ್ ಮಾಡ್ಬೇಕು? 2 ಸ್ಥಾನ ಮಾಡ್ಬೇಕು. 0.40 ಮಾಡ್ಕೋಬೇಕು. ಇದು ಏನೈತಿ? 0.04 ಐತಿ. ಪ್ಲಸ್ ಇಲ್ಲಿ ಏನದ? 0.04 ಅದ. ಇಲ್ಲಿ ತಳಗ 0.4 ಐತಿ. ಅದನ್ನೇನ್ ಮಾಡ್ಬೇಕು? 0.4 ಇಲ್ಲಿ ಎಷ್ಟು ಸ್ಥಾನ ಅದಾವ? 2 ಸ್ಥಾನ ಅದಾವ ಅಂಶದೊಳಗೆ. ಛೇದದೊಳಗೂ ಏನ್ ಮಾಡ್ಬೇಕು? 2 ಸ್ಥಾನಗಳನ್ನಾಗಿ ಕನ್ವರ್ಟ್ ಮಾಡ್ಬೇಕು. ಹೌದಾ? ಬದಲಾಯಿಸಿದಾಗ ಎಷ್ಟಾಗುತ್ತೆ? 0.40 ಆದ. ಹೌದಾ? ಈಗ ಏನ್ ಮಾಡ್ಬೇಕು? ನಾವ್ ಇದನ್ನ ಸಾಮಾನ್ಯ ಭಾಗಾಕಾರದಂತೆ ಭಾಗಿಸ್ಬಿಡೋಣ. ನೋಡ್ರಿ 40 ಇದನ್ನ ಇನ್ನೊಂದ್ ತರ ಯಾವ ರೀತಿ ಬರ್ಕೋಬಹುದು? 44 ಪ್ಲಸ್ 4/40 ಈ ರೀತಿ ಬರ್ಕೋಬಹುದಲ್ಲ ಇದನ್ನ. ಅಂದ್ರೆ ಬಿಂದುವನ್ನು ಕೊಟ್ಟಾಗ ಏನಂತ ನಾವು ಬಿಂದುವನ್ನು ಮನಸ್ಸಿನಾಗ ಇಟ್ಕೊಂಡ್ಕೆ ಸಾಮಾನ್ಯ ಗುಣಾಕಾರ ನಾವ್ ಏನ್ ಮಾಡಿದಾವ? ಸರಿ ಸಮ ಮಾಡ್ಕೊಂಡಂದ ಬಿಂದನ್ನ ಇಟ್ಟರು ಅಷ್ಟೇ ಇಡ್ಲಿಕ್ಕೂ ಅಷ್ಟೇ ಏನಾಗಿರ್ತಾವ? ಸರಿ ಸಮ ಆಗಿರ್ತಾವ. ಈ ರೀತಿ ಮಾಡ್ಕೊಂಡ್ಕೆ ಭಾಗಿಸ್ಬಿಡೋಣ. ನೋಡ್ರಿ ಮೊದಲ 40 ಅನ್ನುವ ಅಂಶವನ್ನ 4ರಿಂದ ಭಾಗಿಸ್ಬಿಡೋಣ. 4 10 40. ಹೌದಾ? ನಿಶೇಷವಾಗಿ ಭಾಗೋಯ್ತು. ಹಾಗಾದ್ರೆ ಇದು ಮೊದಲೇದು ಎಷ್ಟು ಬಂತು? 10 ಬಂತು. ಅದೇ ರೀತಿ ಎರಡನೇದು ನೋಡ್ರಿ ಎಷ್ಟರಿಂದ? 40ರಿಂದ ಎಷ್ಟನ್ನು ಭಾಗಿಸಂತಾರ? 4 ಭಾಗಿಸಂತಾರ ಅವ್ರು. 40 4ರಿಂದ ಭಾಗಿಸೋಣ. 4 ಎಷ್ಟರಲ್ಲೇ ಹೋಗುತ್ತದೋ? 4 ಹೋಗ್ಲಾರ್ಕ ಪಾಯಿಂಟ್ ಕೊಟ್ಕೆ ಒಂದು ಸೊನ್ನೆಯನ್ನು ಇಳಿಸ್ಕೊಂಡೆ. 10 40 4 41 40 ಏನು ನಿಶೇಷವಾಗಿ ಭಾಗೋಯ್ತು. ಬಂದಿದ್ದೆಷ್ಟು ನಮ್ಗೆ? 0.1 ಆ ನಂತರ ನಮ್ಮ ಸಂಕಲನದ ನಿಯಮ ಏನಿದೆ? ದಶಮಾಂಶಗಳ ಸಂಕಲನ ನಿಯಮ. ಕೊಟ್ಟಂತ ಸಂಖ್ಯೆಗಳನ್ನು ಬರ್ಕೊಂಡು ನೋಡ್ರಿ ಒಂದು 0.1 ಐತಿ. ಹೌದಾ? ಅದ್ ಬಿಂದುವಿನ ಇಟ್ಕೊಂಡ್ಕೆ ಏನ್ ಮಾಡ್ಬೇಕು? ಅಲ್ಲಿಂಟ್ರ ಸಂಖ್ಯೆಗಳನ್ನು ಬರ್ಕೋಬೇಕು. ಅಂದ್ರೆ ಇದು ಎಷ್ಟೈತಿ? 10 ಐತಿ. 10 ಮುಂದೆ ಏನು ಇಲ್ಲ ಅಂದ್ರೂ ಏನ್ ಇರ್ತೈತಿ? ಬಿಂದು ಸೊನ್ನೆ ಇರ್ತೈತಿ. ಈ ರೀತಿ ಇಟ್ಕೊಂಡು ಅದನ್ನೇನು ಸಂಕಲನ ಮಾಡ್ಬೇಕು. 1ಕ್ಕೆ 1 0ಗೆ 0 1 ಆ ನಂತರ ಬಂದಂತ ಉತ್ತರಗಳಲ್ಲಿ ಅಷ್ಟೇ ಸ್ಥಾನಗಳನ್ನು ಬಿಟ್ಟಕ್ಕೆ ಬಿಂದುವನ್ನು ಕೊಡ್ಬೇಕು. ಎಷ್ಟು ಸ್ಥಾನ ಬಿಟ್ಟು ಬಿಂದು ಐತಿ? 1 ಸ್ಥಾನವನ್ನು ಬಿಟ್ಟು ಬಿಂದು ಐತಿ. ಅಂದ್ರೆ ಬಂದಂತ ಉತ್ತರದೊಳಗು 1 ಸ್ಥಾನವನ್ನು ಬಿಟ್ಟಕ್ಕೆ ಬಿಂದುವನ್ನು ಕೊಡೋಣ. ಬಂದಂತ ಉತ್ತರ ಎಷ್ಟು ನಮ್ಗೆ? 10.1. ಹಾಗಾದ್ರೆ ಮೊದಲೇ ಕ್ವಶನ್ ಆನ್ಸರ್ನು ಏನಾಗೈತಿ ನಮ್ಗ? ಆಪ್ಷನ್ ಎ 10.1 ಏನಾಗೈತಿ? ಸರಿಯಾದ ಉತ್ತರ ಆಗೈತಿ. ಅದೇ ತರ ಎರಡನೇ ಕ್ವಶನ್ ನೋಡ್ರಿ. ಏನಪ್ಪಾ ಎರಡನೇ ಕ್ವಶನ್ ಅಂತ ನೋಡೋದಾದ್ರ 278.10 ಭಾಜಕ 13.5 ಈಕ್ವಲ್ ಟು ಅದನ್ನ ಭಾಗಿಸಿದಾಗ ಎಷ್ಟು ಬರ್ತೈತಿ? 20.6 ಬರ್ತೈತಿ. ಆದ್ರೆ 27,810 1.35ಕ್ಕೆ ಸಮಾನವಾಗಿ ಭಾಗಿಸಿದಾಗ ಎಷ್ಟು ಬರುತ್ತೆ ಅಂತ ಕೇಳಿದಂಗೆ. ಭಾಗಿಸಿದಾಗ ಎಷ್ಟು ಬರ್ತದೆ? ಆಪ್ಷನ್ ಏನ್ ಕೊಟ್ಟರ? 206 ಕೊಟ್ಟರ. ಆಪ್ಷನ್ ಬಿ 2060 ಕೊಟ್ಟರ. ಆಪ್ಷನ್ ಸಿ 2.06 ಕೊಟ್ಟರ. ಆಪ್ಷನ್ ಡಿ 20,600 ಕೊಟ್ಟರ. ನೋಡ್ರಿ ಅದು ಸುಮ್ ಲಾಜಿಕಲ್ ಕ್ವಶನ್ ಇದು. ನಿಮ್ಗೊಂಥರ ಅಲ್ಲಿ ಕೊಟ್ಟಂತ ಪ್ರಶ್ನೆ ಒಳಗನ ಉತ್ತರವನ್ನು ಕೂಡ ಏನ್ ಮಾಡ್ಯಾರ ಅವರು? ಕೊಟ್ಬಿಟ್ಟಾರ. ನೋಡ್ರಿ 278.10 13.5ರಿಂದ ಭಾಗಿಸಿದಾಗ ಎಷ್ಟು ಬರ್ತದೆ ನಮ್ಗ? 20.6 ಬರ್ತೈತಿ. ಹೌದಾ? ಎಷ್ಟು ಬರ್ತೈತಿ? 20.6 ಬರ್ತೈತಿ. ಅದೇ ತರ ಅವ್ರ ಏನ್ ಕೇಳಿದ್ ನಮ್ಗ? 27,810 1.35ರಿಂದ ಭಾಗಿಸಿದಾಗ ಎಷ್ಟು ಬರ್ತೈತಿ ಅಂತ ಕೇಳ್ಯಾರ ಅವ್ರು. ಎಷ್ಟು ಬರ್ತೈತಿ ಅಂತ ಕೇಳ್ಯಾರ. ಹಾಗಾದ್ರ ನೋಡ್ರಿ ಒಂದ್ ಏನ್ ಹೇಳಿತ್ ನಮಗ? ನಿಯಮದ ಪ್ರಕಾರ ಒಂದು ದಶಮಾಂಶ ಸಂಖ್ಯೆ ಒಂದು ಪೂರ್ಣ ಸಂಖ್ಯೆ ಇತ್ತಂದ್ರೆ ಏನಾಗಿರ್ತದೆ? ಒಂದು ಸ್ಥಾನ ಏನಾಗಿರ್ತೈತಿ? ಅಲ್ಲಿ ಏನ್ ಹೋಗಿರ್ತೈತಿ? ಈ ಕಡೆ ಹೋಗುತ್ತೆ, ಎಡಕ್ಕೆ ಹೋಗುತ್ತೆ. ಹೌದಿಲ್ಲ? ಎಡಕ್ಕೆ ಹೋಗುತ್ತೆ. ಆದ್ರೆ ನಮ್ಗೆ ಕೊಟ್ಟಂತ ಭಾಜಕದೊಳಗನೆ ಏನೈತಿ? ಎಡಗಡೆ ಐತಿ. ಅಂದ್ರೆ ಇಲ್ಲಿ ಏನಾಗುತ್ತೆ? ಈ ಬಿಂದುವನ್ನು ತೆಗಿಬೇಕಂದ್ರೆ ಇಲ್ಲಿ ಪಾಯಿಂಟ್ ಕೊಟ್ಕೆ 2 ಬಿಂದುಗಳು ಬರ್ತಾವ. ಹಾಗಾದ್ರ ಇದ್ರ ಉತ್ತರ ಬರೀ 278 13.5ರಿಂದ ಭಾಗಿಸಿದಾಗ 20.6 ಬರ್ತೈತಿ.
ಹೌದಾ? ಇದೇ ಸಂಖ್ಯೆ 27,810 ಭಾಗಿಸಿದಾಗ ಎಷ್ಟು ಬರ್ಬೋದು ನಮ್ಗೆ? 2 ಸ್ಥಾನಗಳು ಹೆಚ್ಚಿಗೆ ಬರ್ತಾವ ಅಷ್ಟೇ. 0.6 ಇಲ್ಲೇನಾಗಿರ್ತೈತಿ 0 0 ಬರ್ತೈತಿ ಇಷ್ಟೇ. ಹಾಗಾದ್ರೆ ಇದ್ರ ಉತ್ತರ ಏನಾಗಿರ್ತೈತಿ? ಆಪ್ಷನ್ ಡಿ 20,600 ಏನಾಗಿರ್ತೈತಿ ನಮ್ಗೆ 2ನೇ ಕ್ವಶನ್ಕ ಉತ್ತರ ಆಗಿರ್ತೈತಿ. ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋದಾದ್ರ ಏನಪ್ಪಾ ನೆಕ್ಸ್ಟ್ ಒಂದು ಕ್ವಶನ್ ಅಂತಂದ್ರ ನೋಡ್ರಿ, 144.144 12ರಿಂದ ಭಾಗಿಸಿದಾಗ ಸಿಗುವ ಭಾಗಲಬ್ಧವೆಷ್ಟು? ಏನು ಸಿಗುವ ಭಾಗಲಬ್ಧವೆಷ್ಟು? 2016ರಲ್ಲಿ ಕೇಳಿದಂತ ಪ್ರಶ್ನೆ. ಆಪ್ಷನ್ ಎ ಏನೈತಿ 120.12 ಐತಿ, 12 ಐತಿ. ಆಪ್ಷನ್ ಬಿ 12.012 ಐತಿ. ಆಪ್ಷನ್ ಸಿ 12.2012 ಐತಿ. ಆಪ್ಷನ್ ಡಿ 1.2012 ಐತಿ. ಹಾಗಾದ್ರೆ ಆಪ್ಷನ್ ಯಾವ್ದು ರೈಟ್ ಅಂತ ಹೇಳ್ಯಾರ ನಮ್ಗಿಲ್ಲಿ? ಆಪ್ಷನ್ ಬಿ 12.012 ರೈಟ್ ಐತೆ ಅಂತ ಹೇಳಕತ್ತೇನೆ. ಹಾಗಾದ್ರೆ ಇದು ಹೆಂಗ್ ರೈಟ್ ಅಂತ ನೋಡ್ಬಿಡೋಣ. ಎಷ್ಟೈತಿ ಸಂಖ್ಯೆ? 144.144 12ರಿಂದ ಭಾಗಿಸ್ಬಿಡೋದು. ಎಷ್ಟು? 144 ಏನ್ ಹೇಳೈತಿ? ಬಿಂದುವನ್ನು ಮನಸ್ಸಿನಾಗ ಇಟ್ಕೊಂಡು ಬಿಡಿಸ್ಬೇಕಂತ ಐತಿ. ಹಾಗಾದ್ರೆ ಇದು ಸಂಖ್ಯೆ ಏನಾಗುತ್ತೆ? 1 4 4 1 4 4 ಆಗುತ್ತೆ. ಎಷ್ಟರಿಂದ ಭಾಗಿಸಂದಾರ ಅವ್ರು? 12ರಿಂದ ಭಾಗಿಸ್ರಿ ಅಂತ ಹೇಳ್ಯಾರ. ಎಷ್ಟರಿಂದ? 12ರಿಂದ ಭಾಗಿಸ್ಬಿಡೋದು. ನೋಡ್ರಿ, 12 ಒಂದ್ಲೆ 12, 4ರಾಗ 2 ಹೋದ್ರ 2 ಉಳಿತು, 1ರಾಗ 1 ಹೋದ್ರ 0, ಹೊಳ್ಳಿ 4ಕ್ಕೆ 4 ಇಳಿಸ್ಕೊಂಡು 12 2ಲೆ 24. ಇದು ಏನಾಯ್ತು? ನಿಶೇಷವಾಗಿ ಭಾಗವಾಯ್ತು. ಅಂತರ ಏನ್ ಮಾಡೋಣ ಈಗ? 1 ಇಳಿಸ್ಕೊಂಡು 1 ಹೋಲಾರ್ಕ್ ಏನ್ ಮಾಡ್ತೀನಿ ನಾನು? 0 ಕೊಟ್ಟು ಮತ್ತೆ 4 ಇಳಿಸ್ಕೊಂಡೆ. ಹೌದಾ? ಇಳಿಸ್ಕೊಂಡ ನಂತರ 12 ಒಂದ್ಲೆ 12, 4ರಾಗ 2 ಹೋದ್ರ ಮತ್ತ 2 ಉಳಿತು, 1ರಾಗ 1 ಹೋದ್ರ 0, ಉಳಿದಿದ್ದೇನು? 4 ಉಳಿತು. ಇಳಿಸ್ಕೊಂಡ್ಕೆ 12 2ಲೆ 24. ಈಗೇನತ್ತು? ನಿಶೇಷವಾಗಿ ಭಾಗವಾಯ್ತು. ಹೌದಾ? ಕೊಟ್ಟಂತ ಸಂಖ್ಯೆಗಳು ಏನಾಗಿದ್ದು ನಮ್ಗೆ? 144.144 ಆಗಿತ್ತು. ಹೌದಾ? ಎಷ್ಟು ಸ್ಥಾನಗಳನ್ನು ಬಿಟ್ಟಕ್ಕೆ ಬಿಂದುವನ್ನು ಕೊಟ್ಟಿದ್ರು ನೋಡ್ರಿ? 1 2 3 ಸ್ಥಾನ. ಬಂದಂತ ಉತ್ತರದೊಳಗೂ ಏನ್ ಮಾಡೋದು? ಅಷ್ಟೇ ಸ್ಥಾನಗಳನ್ನು ಬಿಟ್ಟಕ್ಕೆ ಬಿಂದುವನ್ನು ಕೊಟ್ಬಿಡೋದು. 1 2 3 ಬಿಂದು ಕೊಟ್ಟೆ ಅಂದ್ರೆ ಎಷ್ಟಾಯ್ತು ನಮಗಿದು? 12.012. 12.012 ನಮ್ಗೆ ಏನಾಗುತ್ತಿದು? 3ನೇ ಕ್ವಶನ್ಕ ಉತ್ತರ. ಹೌದಾ? 12.012 ಅಂತ ಕರಿತೇವೆ. ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡ್ರಿ, 4ನೇದು ಏನೈತಪ್ಪ ಅಂತಂದ್ರ 7 + 4/10 + 9/100 + 8/1000 ಇದರ ದಶಮಾಂಶ ಸಮಾನತೆ ಎಷ್ಟು ಅಂತ ಕೇಳ್ಯಾರ. ಹಾಗಾದ್ರೆ ಎಷ್ಟಾಗತ್ತಂತ ನೋಡ್ಬಿಡೋಣಪ್ಪ. ನೋಡಲ್ಲಿ ಏನೇನ್ ಕೊಟ್ರ? 7 ಕೊಟ್ಟಾರ. ಹೌದಾ? ಅದೇ ರೀತಿ 4/10 ಬಟ್ ಛೇದದ ಸ್ಥಾನದೊಳಗ 0 ಇತ್ತಂದ್ರೆ ಏನ್ ಮಾಡ್ಬೇಕಂತ ಹೇಳಿದ್ ನಾನು? ಅಷ್ಟು ಸ್ಥಾನಗಳನ್ನ ಬಿಟ್ಟಕ್ಕೆ ಬಿಂದುವನ್ನು ಕೊಡ್ಬೇಕಂತ ಹೇಳಿದ್. ಹಾಗಾದ್ರೆ ಮೊದ್ಲೇದೇನೈತಿ? 4/10 ಐತಿ, 1 0 ಐತಿ. 1 0 ಬಿಟ್ಟಕ್ಕೆ, 1 ಸ್ಥಾನವನ್ನು ಬಿಟ್ಟಕ್ಕೆ ಬಿಂದುವನ್ನು ಕೊಟ್ಟಾಗ 0.4 ಆಯ್ತು. ಹೌದಾ? ಅದೇ ತರ ಇದನ್ನ ನೋಡ್ರಿ, ಎಷ್ಟು ಸೊನ್ನೆಗಳದಾವು? 2 ಸೊನ್ನೆಗಳದಾವು. ಆದ್ರೆ ಇಲ್ಲಿಂಟ್ರ ಏನ್ ಮಾಡ್ಬೇಕು? ಅಷ್ಟೇ ಸ್ಥಾನಗಳನ್ನು ಬಿಟ್ಟಕ್ಕೆ ಬಿಂದುವನ್ನು ಕೊಡ್ಬೇಕು. 9 ಅನ್ನೋದು 1, 2 ಸ್ಥಾನಗಳನ್ನು ಬಿಟ್ಟಕ್ಕೆ ಬಿಂದುವನ್ನು ಕೊಟ್ಟಾಗ 0.09. ಹೌದಾ? ಅದೇ ತರ ನೆಕ್ಸ್ಟ್ ಒಂದು ನೋಡ್ರಿ, ಎಷ್ಟು ಸ್ಥಾನ ಅದಾವು? 1 2 3 ಏನದಾವ ಅಲ್ಲಿ? ಬಿಂದುಗಳ. ಹಾಗಾದ್ರೆ ಉತ್ತರದೊಳಗೂ ಏನ್ ಮಾಡ್ಬೇಕು? ಅಷ್ಟೇ ಸ್ಥಾನ 1 2 3 ಸ್ಥಾನಗಳಕ್ಕೆ ಬಿಂದುವನ್ನು ಕೊಟ್ಟಾಗ ಇವೆಲ್ಲ ಕೂಡಿಸಿದಾಗ ಎಷ್ಟಾಗುತ್ತಲ್ಲ ಅದೇ ಏನಾಗಿರ್ತದೆ ನಮಗಿಲ್ಲಿ ಉತ್ತರ ಆಗಿರ್ತದೆ. ಹೌದಾ? ನೋಡು, ಕೊಟ್ಟಂತ ಸಂಖ್ಯೆಗಳು ಏನದಾವು? ಒಂದು 7 ಐತಿ, ಆ ನಂತರ 0.4 ಐತಿ, ಆ ನಂತರ 0.09 ಐತಿ, ಇನ್ನೊಂದೇನೈತಿ 0.008 ಐತಿ. ಇಟ್ಟು ಕೂಡಿಸಿದಾಗ ಎಷ್ಟು ಬರ್ತದಲ್ಲ ಅದೇ ಉತ್ತರ. ಅಂದ್ರ ಇಲ್ಲಿ ಏನು ಇಲ್ಲ ಅಂದ್ರೆ ಏನಾಗಿರ್ತಾವ? ಇಲ್ಲಿ ಸೊನ್ನೆಗಳಿರ್ತಾವ. ಹೌದಾ? ಇದನ್ನ ಕೂಡಿಸ್ಬಿಡೋಣಪ್ಪ. ನೋಡ್ರಿ, 8ಕ್ಕೆ 8, 9ಕ್ಕೆ 9, 4ಕ್ಕೆ 4, 7ಕ್ಕೆ 7. ಅಲ್ಲಿ ಎಷ್ಟು ಸ್ಥಾನಗಳನ್ನು ಬಿಟ್ಕೊಟ್ರ? 3 ಸ್ಥಾನಗಳನ್ನು ಬಿಟ್ಟಕ್ಕೆ ಬಿಂದುವನ್ನು ಕೊಟ್ರ, 3 ಸ್ಥಾನಗಳನ್ನು ಬಿಟ್ಟಕ್ಕೆ ಬಿಂದುವನ್ನು ಕೊಡೋಣ. ಹಾಗಾದ್ರೆ ಉತ್ತರ ಎಷ್ಟು ಬಂತು? 7.498. ಅಂದ್ರ 7.498. ಆಪ್ಷನ್ ಬಿ ಏನಾಗೈತಿ ನಮ್ಗ? ಆಪ್ಷನ್ ಬಿ
4ನೇ ಕ್ವಶನ್ಕ ಆನ್ಸರ್ ಆಗೈತಿ. ಅಂದ್ರ ಇದುವರೆಗೆ ಏನ್ ಮಾಡಿದೆ ನಾವು ದಶಮಾಂಶಗಳ ಬಗ್ಗೆ ತಿಳ್ಕೊತಾ ಹೋದೆ, ಹೌದಿಲ್ಲ? ಐ ಹೋಪ್ ನೀವೆಲ್ಲರೂ ಇವತ್ತಿನ ಕ್ಲಾಸ್ನ ಎಂಜಾಯ್ ಮಾಡಿದ್ರಿ ಮತ್ತ ತಿಳ್ಕೊಂಡ್ರಿ ಅಂತ ಅನ್ಕೊಂಡು ಇಂದಿನ ಕ್ಲಾಸನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.